ಹಾಯ್ ಹಲೋ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಶಬ್ದ ಪಬ್ಲಿಕೇಶನ್ ವತಿಯಿಂದ ಪ್ರಸಾರವಾಗುವಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ನವೋದಯ ಹಂಟ್ನ ಮಾದರಿ ಪತ್ರಿಕೆ 5 ಗಣಿತಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 5 ಅಂದರೆ 5ನೇ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗಕ್ಕೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೀವಿ ಶಬ್ದ ಪಬ್ಲಿಕೇಶನ್ ವತಿಯಿಂದ ಇರುವಂತಹ ನವೋದಯ ಹಂಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂತಹ 31 ಪ್ರಶ್ನೆ ಪತ್ರಿಕೆಗಳಲ್ಲಿ 5ನೇ ಪತ್ರಿಕೆಯಾಗಿರ್ತಕ್ಕಂಥ ನವೋದಯ ಹಂಟ್ನ 5ನೇ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 41 41ರಿಂದ ಮ್ಯಾಥ್ಸ್ ವಿಭಾಗ ಬರುತ್ತೆ. 41ನೇ ಕ್ವಶನ್ ಏನಂದ್ರೆ 6 ಗಂಟೆಗಳು ಕ್ರಮವಾಗಿ 3, 6, 9, 12, 15, 18 ಸೆಕೆಂಡ್ಗಳ ಮಧ್ಯಂತರದಲ್ಲಿ ಒಟ್ಟಿಗೆ ಗಂಟಾನುನಾದ ಮಾಡುತ್ತವೆ, ಅಂದ್ರೆ ಶಬ್ದವನ್ನ ಮಾಡ್ತವೆ ಅಂತ ಅರ್ಥ. ಮಾಡಲು ಪ್ರಾರಂಭಿಸುತ್ತವೆ. 1 ಗಂಟೆ 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಗಂಟಾನಾದವನ್ನ ಒಟ್ಟಿಗೆ ಉಂಟು ಮಾಡುತ್ತವೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಐತೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 6 ಗಂಟೆಗಳು ಇದೆ. 6 ಗಂಟೆಗಳು ಯಾವ ಸಮಯದ ಅಂತರದಲ್ಲಿ ಗಂಟೆಯನ್ನ ಬಾರಿಸ್ತಾವಂದ್ರೆ, ಒಂದು 3 ಸೆಕೆಂಡ್ಗೆ ಒಂದ್ ಸಾರಿ ಬಾರಿಸುತ್ತೆ, ಎರಡನೇದು 6 ಸೆಕೆಂಡ್ ಒಮ್ಮೆ, ನೆಕ್ಸ್ಟ್ 9 ಸೆಕೆಂಡ್ ಒಮ್ಮೆ, 12 ಸೆಕೆಂಡು, 15 ಸೆಕೆಂಡು, 18 ಸೆಕೆಂಡು, ಈ ತರನಾಗಿ ಬೇರೆ ಬೇರೆ ಟೈಮ್ ಅಲ್ಲಿ 1ನೇ ಗಂಟೆ ಏನ್ ಮಾಡುತ್ತೆ, ಪ್ರತಿ 3 ನಿಮಿಷಕ್ಕೊಮ್ಮೆ ಎವ್ರಿ 3 ಸೆಕೆಂಡ್ ಒಂದ್ಸಾರಿ ಅದು ಏನ್ ಮಾಡುತ್ತೆ, ಗಂಟೆ ಶಬ್ದವನ್ನ ಮಾಡುತ್ತೆ. ಎರಡನೇದು ಎವ್ರಿ 6 ಸೆಕೆಂಡ್ ಒಮ್ಮೆ ಮಾಡುತ್ತೆ. ಮೂರನೇದು 9 ಸೆಕೆಂಡ್ಸ್ ಒಂದ್ಸಾರಿ ಮಾಡುತ್ತೆ. ಈ ತರನಾಗಿ 6 ಗಂಟೆಗಳು ಬೇರೆ ಬೇರೆ ಸಮಯದಲ್ಲಿ ಅವು ಏನ್ ಮಾಡ್ತವೆ ಅಂತಂದ್ರೆ ಶಬ್ದವನ್ನ ಮಾಡ್ತವೆ. ಆದ್ರೆ ಎಲ್ಲವೂ ಒಟ್ಟಾಗಿ ಒಂದು ಸಮಯದಲ್ಲಿ ಅವು ಏನ್ ಮಾಡ್ತಾವೆ ಅಂದ್ರೆ ಶಬ್ದವನ್ನ ಮಾಡ್ತವೆ. ಆ ಸಮಯ ಯಾವುದು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಎಲ್ಲವೂ ಒಟ್ಟಾಗಿ ಶಬ್ದ ಮಾಡುವಂತ ಸಮಯ ಯಾವುದು ಅಂತ ನೋಡಿದ್ರೆ ಇದರ LCM ತೆಗಿಬೇಕಾಗತ್ತೆ. 3 1 3 2 3 3 3 4 3 5 3 6 18. ಓಕೆ, ನೆಕ್ಸ್ಟ್ ನಾನು ನೋಡ್ತಾ ಇದ್ದೀನಿ. ಮತ್ತೆ 3ರಿಂದ ಹೋಗುತ್ತೆ ಅಥವಾ 2ರಿಂದ ಹೊಡೆಯಿರಿ. 1ಕ್ಕೆ 1, 2 1, 3ಕ್ಕೆ 3, 2 2, 5ಕ್ಕೆ 5, 2 3, 6. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಕ್ರಮವನ್ನು ನೋಡ್ತಾ ಇದ್ದೀನಿ. 3ರಿಂದ ಭಾಗ ಆಗುತ್ತೆ. 3 1, 3 1, 5ಕ್ಕೆ 5, 2 1 1. ಇವೆಲ್ಲವೂ ಸಹ ಒಂದೇ ಟೇಬಲ್ ನಲ್ಲಿ ಹೋಗೋದಿಲ್ಲ. ಆದ್ದರಿಂದ ಯಾವಾಗ ಕನಿಷ್ಠ 2 ಸಂಖ್ಯೆಗಳು ಒಂದೇ ಟೇಬಲ್ ನಲ್ಲಿ ಬರೋದಿಲ್ವೋ ಅಲ್ಲಿಗೆ ಆ ಲೆಕ್ಕವನ್ನು ಸ್ಟಾಪ್ ಮಾಡ್ರಿ. ಇವೆಲ್ಲವನ್ನ ಗುಣಾಕಾರ ಮಾಡ್ರಿ. ಯಾವುದು 3 ಇಂಟು 2 ಇಂಟು 3 ಇಂಟು ಒಂದೇನು ಒಂದನ್ನ ಯಾವ ಸಂಖ್ಯೆ ಗುಣಾಕಾರ ಮಾಡಿದ್ರು ಬರೋ ಉತ್ತರ ಅದೇ ಇರ್ತದ. ಅದರಿಂದ 1 ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಂಟು 2 ಇಂಟು 5 ಅನ್ನ ನಾವು ತೆಗೆದುಕೊಳ್ತೀವಿ. ಓಕೆ, ಗುಣಾಕಾರ ಮಾಡಿದ್ರೆ 3 2 6, 6 3 18, 18 36, 36 5 3 5 15, 6 5 30, 180 ಸೆಕೆಂಡ್. 180 ಸೆಕೆಂಡ್ಸ್ ಆಯ್ತು. ಇದನ್ನು ನಾನು ನಿಮಿಷಕ್ಕೆ ಏನಾದ್ರು ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ 60 ಸೆಕೆಂಡ್ ಇಸ್ ಈಕ್ವಲ್ ಟು 1 ನಿಮಿಷ. 60 ಸೆಕೆಂಡ್ ಇಸ್ ಈಕ್ವಲ್ ಟು 1 ನಿಮಿಷ ಆದ್ರೆ 180 ಸೆಕೆಂಡ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 180 ಡಿವೈಡೆಡ್ ಬೈ 60 ಮಾಡ್ತೀವಿ. 6 1 6 3 18. ಸೊ 3 ನಿಮಿಷಕ್ಕೆ ಒಂದು ಸಾರಿ ಇವೇನ್ ಮಾಡ್ತವೆ ಅಂದ್ರೆ ಎಲ್ಲಾ ಗಂಟೆಗಳು ಒಗ್ಗಟ್ಟಾಗಿ ಬಾರಿಸ್ತವೆ. ಇದು 3 ಸೆಕೆಂಡ್ ಒಂದ್ಸಾರಿ ಬಾರಿಸೋದು, 6 ಸೆಕೆಂಡ್, 9 12 15 18 ಎಲ್ಲಾ ಗಂಟೆಗಳು ಒಟ್ಟಾಗಿ ಯಾವಾಗ ಬಾರಿಸ್ತಾವ ಅಂದ್ರೆ ಪ್ರತಿ 3 ನಿಮಿಷಕ್ಕೆ ಒಂದ್ಸಾರಿ ಒಟ್ಟಾಗಿ ಬಾರಿಸ್ತಾ ಹೋಗ್ತವೆ. ಆದ್ರೆ ಈ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 1 ಗಂಟೆ 30 ನಿಮಿಷದಲ್ಲಿ ಇವರು 1 ಗಂಟೆ 30 ನಿಮಿಷದಲ್ಲಿ ಎಷ್ಟು ಸಾರಿ ಅವು ಬಾರಿಸ್ತವೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. 1 ಗಂಟೆ 30 ನಿಮಿಷ ಅಂದ್ರೆ ನಮಗೆ 1 ಗಂಟೆ ಅಂದ್ರೆ 60 ನಿಮಿಷ ಪ್ಲಸ್ 30 ನಿಮಿಷ 90 ನಿಮಿಷ ಆಯ್ತು. ಸೊ 90 ನಿಮಿಷದಲ್ಲಿ ಎಷ್ಟು ಸಾರಿ ಬಾರಿಸ್ತವೆ ಅಂತನ್ನುವಂಥದ್ದು ಪ್ರಶ್ನೆ. 90 ನಿಮಿಷ ಡಿವೈಡೆಡ್ ಬೈ ಪ್ರತಿ 3 ನಿಮಿಷಕ್ಕೆ ಒಂದ್ ಸಾರಿ ಅವು ಬಾರಿಸ್ತವೆ. ಆದ್ದರಿಂದ 3 1 3 3 9 0ಕ್ಕೆ 0. ಆದ್ದರಿಂದ 30 ಬಾರಿ ಅವು ಏನ್ ಮಾಡ್ತವೆ ಅಂತಂದ್ರೆ ಕಂಪ್ಲೀಟ್ ಆಗಿ 1 ಗಂಟೆ 30 ನಿಮಿಷದಲ್ಲಿ 30 ಟೈಮ್ಸ್ ಏನ್ ಮಾಡ್ತವೆ ಒಗ್ಗಟ್ಟಾಗಿ ಬಾರಿಸ್ತವೆ. ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಕೆಲವರು ಇದಕ್ಕೆ 31 ಬಾರಿ ಅನ್ನೋ ಆನ್ಸರ್ ಅನ್ನು ಕೂಡ ಕೊಡ್ತಾರೆ. ಅದು ರಾಂಗ್ ಆನ್ಸರ್. ಯಾಕೆ ಅಲ್ಲ ರಾಂಗ್ ಆಗುತ್ತೆ ಅಂತಂದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮೊದಲ ಒಂದು ಗಂಟೆ ಬಾರಿಸ್ಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಟೈಮ್ ಗಂಟೆ ಬಾರಿಸ್ಬೇಕಾದ್ರೆ ಏನ್ ಬೇಕು, 0 ಇಂದನೇ ಕೌಂಟ್ ಆಗುತ್ತೆ. 0 ಇಂದ 1 ನಿಮಿಷ 2 ನಿಮಿಷ 3 ನಿಮಿಷ ಆದ್ಮೇಲೆ ಫಸ್ಟ್ ಟೈಮ್ ಅದು ಬಾರಿಸುತ್ತೆ. ಆದ್ರಿಂದ ಅಲ್ಲಿ 0 ಅನ್ನುವಂಥದ್ದು ಕನ್ಸಿಡರ್ ಬರೋದಿಲ್ಲ.
ಇದೇ ಲೆಕ್ಕ ಇನ್ ಕೇಸ್ ನಾವು ಏನಾದರೂ ಒಂದು ಗಿಡಗಳನ್ನ ನೆಡುವ ಒಂದು ಏನಾದರೂ ಪ್ರಸಂಗ ಇದ್ರೆ, ಎಕ್ಸಾಂಪಲ್ 6 ಮೀಟರ್ ಉದ್ದದ ಒಂದು ರಸ್ತೆಯಲ್ಲಿ, ಎಕ್ಸಾಂಪಲ್ ಹೆಂಗಿರ್ತಂದ್ರೆ 6 ಮೀಟರ್ ಉದ್ದದ ಒಂದು ರಸ್ತೆಯಲ್ಲಿ ಪ್ರತಿ 2 ಮೀಟರ್ಗೆ ಒಂದರಂತೆ ಎಷ್ಟು ಗಿಡಗಳನ್ನ ನೆಡಬಹುದು ಅಂತ ಏನಾದರೂ ಕೇಳಿದ್ರೆ, ಓಕೆ, 6 ಮೀಟರ್ ಉದ್ದದ ಒಂದು ರಸ್ತೆಯಲ್ಲಿ ಪ್ರತಿ 2 ಮೀಟರ್ಗೆ ಒಂದರಂತೆ ಎಷ್ಟು ಗಿಡಗಳನ್ನ ನೆಡಬಹುದು. ಹಾಗಾದ್ರೆ 6 ಮೀಟರ್ ಅಂದ್ರೆ ಪ್ರತಿ 2 ಅಂತಂದ್ರೆ ನಾವೇನ್ ಮಾಡ್ತೀವಿ, ಡಿವೈಡೆಡ್ ಬೈ 3 ಮಾಡಿ 3 ಬರ್ತವೆ ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ ಆಗಿ ನೋಡಿಲ್ಲ, 2 ಮೀಟರ್ ಇಲ್ಲಿ ಆಗುತ್ತಾ, ಮತ್ತೆ 2 ಮೀಟರ್ ಇಲ್ಲಿಗೆ ಆಗುತ್ತಾ, ಮತ್ತೆ 2 ಮೀಟರ್ ನಾನು ಇಲ್ಲಿಗೆ ಮಾಡ್ಕೊಂತೀನಿ. ಅಂದ್ರೆ 1 2 3 ಎಕ್ಸಾಂಪಲ್ 2 ಮೀಟರ್ 4 ಮೀಟರ್ 6 ಮೀಟರ್ ಇಲ್ಲಿಗೆ ಅದು ಏನಾಯ್ತು, ಕ್ಲೋಸ್ ಆಯ್ತು. ಅಂತಂದ್ರೆ ಇಲ್ಲಿಗೆ ಒಂದು ಗಿಡ ನಡ್ತೀವಿ, ಇಲ್ಲಿ ಒಂದು ಗಿಡ ನಡ್ತೀವಿ, ಇಲ್ಲಿ ಒಂದು ಗಿಡ ನಡ್ತೀವಿ. ಬಟ್ ಪ್ರಾರಂಭದಲ್ಲಿ ಪ್ರತಿ 2 ಮೀಟರ್ ಒಂದಾದ್ದರಿಂದ ಇಲ್ಲಿ ಒಂದು ಗಿಡ ಎಕ್ಸ್ಟ್ರಾ ಬರ್ತೈತೆ ಅಲ್ವಾ. ಹಾಗಾದ್ರೆ 6 ಮೀಟರ್ ಉದ್ದದ ಒಂದು ರಸ್ತೆಯಲ್ಲಿ ಎಷ್ಟು ಗಿಡಗಳನ್ನ ನಾವು ನೆಡಬಹುದು ಅಂದ್ರೆ 4 ಗಿಡಗಳನ್ನ ನಾವಿಲ್ಲಿ ನೆಡಬಹುದಾಗುತ್ತೆ. ಇಲ್ಲಿ 0ಕ್ಕೆ 1 ಗಿಡಗಳನ್ನ ನಾವು ನೆಟ್ಟಿರ್ತೀವಿ, ಬಹಳಷ್ಟು ಯೂಸ್ ಆಗುವಂತದ್ದು ಇದು. ಆದ್ದರಿಂದ ಇಂತಹ ಸಮಸ್ಯೆಗಳು ಬಂದಾಗ 0ಕ್ಕೆ 1 ಕೌಂಟ್ ಆಗುತ್ತೆ, ಇಲ್ಲಿ 0 ಅನ್ನೋದು ಕೌಂಟ್ ಆಗಲ್ಲ. ಯಾಕಂದ್ರೆ 0 ಇಂದನೇ ಮುಂದಿನ ಪ್ರೊಸೆಸ್ ಇಲ್ಲಿ ಸ್ಟಾರ್ಟ್ ಆಗಿರ್ತದೆ. ಆದ್ದರಿಂದ ಇಲ್ಲಿ ಓನ್ಲಿ 30 ಟೈಮ್ಸ್ 30 ಬಾರಿ ಮಾತ್ರ ಆ ಗಂಟೆಗಳು ಬಾರಿಸ್ತವೆ. ಇಂಥ ಲೆಕ್ಕಗಳು ಬಂದಾಗ ಏನು ಉತ್ತರ ಇರ್ತದಲ್ಲ ಅದಕ್ಕೆ +1 ಅನ್ನ ಮಾಡ್ಕೋಬೇಕು. 6 ಡಿವೈಡೆಡ್ ಬೈ 2 3 ಬಂತು, 3ಕ್ಕೆ ನಾವು +1 ಅನ್ನ ಮಾಡಿದ್ರೆ 0 ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಸಮಸ್ಯೆ 42ನೇ ಸಮಸ್ಯೆ ಏನಿದೆ ಅಂತ ನೋಡೋದಾದ್ರೆ 1 5 6 2 0 ಅಂಕಿಗಳನ್ನು ಬಳಸಿ ರಚಿಸಬಹುದಾದಂತ 5 ಅಂಕಿ ಅತಿ ಚಿಕ್ಕ ಸಮ ಸಂಖ್ಯೆ ಮತ್ತು 5 ಅಂಕಿ ಅತಿ ದೊಡ್ಡ ಸಮ ಸಂಖ್ಯೆಗಳ ವ್ಯತ್ಯಾಸವೇನು ಅಂತ ಕೇಳ್ಯಾರ. ಇಲ್ಲಿ ಎಷ್ಟು ಪಾಯಿಂಟ್ ಇದೆ ಅನ್ನೋದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೋಡ್ರಿ. ಯಾವ ಸಂಖ್ಯೆಗಳನ್ನು ಬಳಸಬೇಕಂತ, 1 5 6 2 0 ಬಳಸಬೇಕಾದಂತ ಸಂಖ್ಯೆಗಳು 1 5 6 2 0 ಇವುಗಳನ್ನು ಮಾತ್ರ ಬಳಕೆ ಮಾಡಬೇಕು, ಬೇರೆ ಸಂಖ್ಯೆಗಳನ್ನ ಬಳಕೆ ಮಾಡುವಂಗಿಲ್ಲ. ಇದು 1ನೇ ಪಾಯಿಂಟ್. ಇವುಗಳನ್ನ ರಚಿಸಿ ಎಷ್ಟು ಅಂಕಿ ಸಂಖ್ಯೆ ಮಾಡಬೇಕು ಇದನ್ನ ಗಮನದಲ್ಲಿ ಇಟ್ಕೋಬೇಕು. 5 ಅಂಕಿ ಸಂಖ್ಯೆಯನ್ನ ಮಾಡಬೇಕಾಗೈತೆ. ಹಾಗಾದ್ರೆ ಸಂಖ್ಯೆಗಳನ್ನ ಎಷ್ಟು ಕೊಟ್ಟಾರ, 5 ಕೊಟ್ಟಾರ. ಎಕ್ಸ್ಟ್ರಾ ಸಂಖ್ಯೆ ತೆಗೆದುಕೊಳ್ಳುವ ಹಾಗೇನೂ ಇಲ್ಲ, ಇದ್ದ ಸಂಖ್ಯೆಗಳನ್ನ ಬಿಡುವ ಹಾಗೇನೂ ಇಲ್ಲ. ನೆಕ್ಸ್ಟ್ ಚಿಕ್ಕ ಹಾಗೂ ಚಿಕ್ಕ ಸಮ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಿಕ್ಕ ಸಮ ಮತ್ತು ದೊಡ್ಡ ಸಮ, ಬರೇ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಷ್ಟೇ ಅಬ್ಸರ್ವ್ ಮಾಡೋದಲ್ಲ, ಮತ್ತೆ ಸಮಸಂಖ್ಯೆ ಅಂತ ಅನ್ನೋದನ್ನು ಕೂಡ ಕೊಟ್ಟಾರ. ಇವೆಲ್ಲ ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ಫಸ್ಟ್ ನಾವು ಸಂಖ್ಯೆಗಳನ್ನ ಮಾಡಬೇಕು, ಆಮೇಲೆ ಅವುಗಳ ವ್ಯತ್ಯಾಸವನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಸರಿ, ಹಾಗಾದ್ರೆ ಆ ಸಂಖ್ಯೆಗಳನ್ನ ಫಸ್ಟ್ ನಾವು ನೋಡೋಣ. ಕೊಟ್ಟಂತ ಸಂಖ್ಯೆಗಳು 1 5 6 2 0 ಇವುಗಳನ್ನ ಬಳಸಿ ಮಾಡಬಹುದಾದಂತಹ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನ ನಾವಿಲ್ಲಿ ನೋಡೋಣ. ದೊಡ್ಡ ಸಂಖ್ಯೆ ಯಾಕೆ ತೆಗೆದುಕೊಂಡಿದ್ದೀನಿ ಫಸ್ಟ್ ಅಂತಂದ್ರೆ ವ್ಯತ್ಯಾಸ ಕೇಳಿದಾರಲ್ಲ, ವ್ಯತ್ಯಾಸ ಕೇಳಿದ್ರೆ ನೀ ದೊಡ್ಡ ಸಂಖ್ಯೆ ಮೇಲೆ ಬರೆದ್ರೆ ನಿನಗೆ ಬರಲಿಕ್ಕೆ ಬಹಳ ಈಸಿ ಆಗುತ್ತೆ. ಆದ್ರಿಂದ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಕಾಮನ್ ಆಗಿ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನ ಬರಿತೀವಿ. ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನ ಬರೆದ್ರೆ 6 5 2 1 0 ಕಾಮನ್ ಆಗಿ ಏನ್ ಸಿಕ್ತು, ನಮ್ಗೆ ದೊಡ್ಡ ಸಂಖ್ಯೆನೇ ಸಿಕ್ತು. 6 5 2 1 0 ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದ್ವಿ. 6 5 2 1 0 ನೋಡ್ರಿ, 6 ಅಂಕಿಯ 5 ಅಂಕಿಯ ದೊಡ್ಡ ಸಂಖ್ಯೆನೂ ಹೌದು ಮತ್ತು ಇದು ಒಂದು ಸಮ ಸಂಖ್ಯೆನೂ ಹೌದು ಅಲ್ವಾ. ಎಲ್ಲಾ ಒಂದು ಪಾಯಿಂಟ್ ಅನ್ನ ಇದು ಪಾಸ್ ಮಾಡಿರ್ಬೇಕು. ಏನಾಗಿರ್ಬೇಕು, 5 ಅಂಕಿ ಸಂಖ್ಯೆ ಆಗಿರ್ಬೇಕು ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ಇದೊಂದು ದೊಡ್ಡ ಸಂಖ್ಯೆನೇ ಆಗಿರಬೇಕು, ಅವುಗಳಿಂದ ರಚಿತವಾಗುವ ದೊಡ್ಡ ಸಂಖ್ಯೆನೇ ಆಗಿರಬೇಕು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಇದೊಂದು ಸಮ ಸಂಖ್ಯೆ ಆಗಿರಬೇಕು. ಎಲ್ಲಾ ಪಾಯಿಂಟ್ಗಳಿಂದಲೂ ಈ ಸಂಖ್ಯೆ ಪಾಸ್ ಆಗುತ್ತೆ. ಇನ್ನು ಚಿಕ್ಕ ಸಂಖ್ಯೆ ಮಾಡ್ಬೇಕಾಗಿದೆ. ಚಿಕ್ಕ ಸಂಖ್ಯೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಇದನ್ನೇ ಉಲ್ಟಾ ಬರ್ಕೊಂತೀವಿ ಅಲ್ವಾ. ಉಲ್ಟಾ ಬರ್ಕೋಬೇಕಾದ್ರೆ ಏನ್ ಮಾಡ್ತೀವಿ, 0 1 2 5 6 ಅಂತ ಬರ್ತೀವಿ. ಬಟ್ ಅದು 5 ಅಂಕಿ ಸಂಖ್ಯೆ ಆಗ್ಲಿಲ್ಲ, 4 ಅಂಕಿ ಸಂಖ್ಯೆ ಅಂತ ಹೋದ್ರಿ 1756 ಅಂತ ಓದ್ತೀರಿ ಅಲ್ವಾ. ಹಾಗಾದ್ರೆ 1756 ಅಂದ್ರೆ ಏನಿದು, 4 ಅಂಕಿ ಸಂಖ್ಯೆ ಆಯ್ತು. ಈ ಸಂದರ್ಭದಲ್ಲಿ ಇದನ್ನ 5 ಅಂಕಿ ಸಂಖ್ಯೆ ಮಾಡ್ಲಿಕ್ಕೆ ಇವುಗಳ ಸ್ಥಾನವನ್ನ ಬದಲಿ ಮಾಡ್ತಾರೆ. 1 ಈ ಕಡೆ ಹಾಕಿ 0 ಈ ಕಡೆ ಹಾಕುತ್ತೀರಿ. ಅಂದ್ರೆ 2 ಸ್ಥಾನ ಬದಲಿ ಮಾಡಿ 2 5 6 ಅಂತೇಳಿ ಇಲ್ಲೇ ಹಾಕ್ತೀರಿ ಅಲ್ವಾ. ಏರಿಕೆ ಕ್ರಮದಲ್ಲಿ ನೀವು ಇದನ್ನ ಬರ್ಕೊಂತೀರಿ. ಸರಿ, ಹಾಗಾದ್ರೆ ಇವಾಗಾದ್ರೂ ಇದು ಆ ಸಂಖ್ಯೆ ಆಯ್ತು ನೋಡ್ರಿ. 1 0 1 2 5 6 ಇವುಗಳನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದೀವಿ ಅಲ್ವಾ.
ಆದ್ರೆ 0, 2, 5, 6 ಈ ತರ ಬಂದ್ರು ಕೂಡ ಇದು ಏನಾಗಲಿಲ್ಲ, ದೊಡ್ಡ ಸಂಖ್ಯೆ ಆಗಲಿಲ್ಲ. ಏನ್ ಬೇಕಾಗಿತ್ತು ನಮಗ? ಚಿಕ್ಕ ಸಂಖ್ಯೆ ಬೇಕಾಗಿತ್ತು. ಓಕೆ, ಚಿಕ್ಕ ಸಂಖ್ಯೆನೇ ಇದು. ಸರಿ, ಹಾಗಾದ್ರೆ ಚಿಕ್ಕ ಸಂಖ್ಯೆ ಆದಾಗ ಇದು ಸಮಸಂಖ್ಯೆನ ಅಂತ ನೋಡಿದ್ರೆ ಹೌದು ಸಮಸಂಖ್ಯೆ. ಆದ್ದರಿಂದ ಸಮಸಂಖ್ಯೆಯನ್ನು ಬರ್ಕೊಂಡ್ರಿ 1 0 2 5 6 ಸಮಸಂಖ್ಯೆ ಆಯ್ತು. ಸರಿ, ಹಾಗಾದ್ರೆ ಇವೆರಡರ ವ್ಯತ್ಯಾಸ ಕೇಳಿದರೆ 10ರಲ್ಲಿ 6 ಹೋದ್ರೆ 4, ನೆಕ್ಸ್ಟ್ ಒಂದು ಕ್ಯಾರಿ ಬರುತ್ತೆ. 11ರಲ್ಲಿ 6 ಹೋದ್ರೆ 5, ನೆಕ್ಸ್ಟ್ 1 ಕ್ಯಾರಿ. 12ರಲ್ಲಿ 3 ಹೋದ್ರೆ 9, ನೆಕ್ಸ್ಟ್ 1 ಕ್ಯಾರಿ. 5ರಲ್ಲಿ 1 ಹೋದ್ರೆ 4, ನೆಕ್ಸ್ಟ್ 6ರಲ್ಲಿ 1 ಹೋದ್ರೆ 1. 14,954. ಇಲ್ಲ, 6ರಲ್ಲಿ 1 ಹೋದ್ರೆ 5 54,954. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವಾಗಿದೆ. 54,954. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ 55,000. ಆದ್ದರಿಂದ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟ್ 43. ಈ ಕೆಳಗಿನವುಗಳಲ್ಲಿ ಯಾವುದು ದೊಡ್ಡದು ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟು ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಒಂದನೇದ್ದು 7,985 ಮತ್ತು 4 ಅಂಕಿ ಅತಿ ದೊಡ್ಡ ಸಂಖ್ಯೆಗಳ ಮೊತ್ತ, ಇದು ದೊಡ್ಡದಾ? ಅಥವಾ 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ದೊಡ್ಡದಾ? ಅಥವಾ 8 + 873 + 987 ಇದು ದೊಡ್ಡದಾ? ಅಥವಾ ಡಿ ಆಪ್ಷನ್ ದೊಡ್ಡದಾ ಎಂಬ ಪ್ರಶ್ನೆಯನ್ನ ಕೇಳಿದರೆ ಇದನ್ನು ನಾವು ಮಾಡೇ ನೋಡ್ಬೇಕಾಗುತ್ತೆ 4 ಸಹ. ಆದ್ದರಿಂದ ಫಸ್ಟ್ ಏನ ನಾನು ಕಂಪ್ಲೀಟ್ ಆಗಿ ಬಿಡಿಸ್ತೀನಿ. ಏನ್ ಕೊಟ್ಟಿದ್ದಾರೆ? 7,985 ಮತ್ತು 4 ಅಂಕಿ ಅತಿ ದೊಡ್ಡ ಸಂಖ್ಯೆಗಳ ಮೊತ್ತ ಅಂದ್ರೆ 7,985 ಪ್ಲಸ್ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ಮೊತ್ತ, ಇವೆರಡನ್ನ ಕೂಡಿಸಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಕೇಳಿದಾರೆ. ನಾ ಏನ್ ಮಾಡ್ತೀನಿ ಅಂದ್ರೆ ಇದನ್ನ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಕೂಡಿಸೋ ಬದಲು 5 ಅಂಕಿ ಚಿಕ್ಕ ಸಂಖ್ಯೆ ಕೂಡಿಸಿ 1 ಮೈನಸ್ ಮಾಡಿಬಿಡ್ತೀನಿ. ಇದರಿಂದ ನನಗೆ ಕೂಡಿಸ್ಲಿಕ್ಕೆ ಬಹಳ ಈಸಿ ಆಗುತ್ತೆ ಅಲ್ವಾ. 1 ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಇನ್ ಕೇಸ್ ನಾನು 10,000 ಅಂತ ತೆಗೆದುಕೊಂಡೆ ಅಂತ ಇಟ್ಕೋರಿ ಅಲ್ವಾ. 5 ಅಂಕಿ ಚಿಕ್ಕ ಸಂಖ್ಯೆ ಅಂತ ತೆಗೆದುಕೊಂಡ್ರೆ 10,000 ಆಯ್ತು. ಇದರಲ್ಲಿ ನಾನು ಏನ್ ಮಾಡ್ತೀನಿ, 7,985 ಕೂಡಿಸ್ತೀವಿ. 5 8 9 7 1 ಇದರ -1 ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಮಾಡಿದ್ದಲ್ಲ, 1 ಎಕ್ಸ್ಟ್ರಾ ಮಾಡಿದ್ರೆ 4 8 9 7 1. ಸೊ ಆನ್ಸರ್ 1 7 9 8 4 17,984 ಆನ್ಸರ್ ಇದಕ್ಕೆ ಸಿಕ್ತು ನನಗೆ. ಓಕೆ, ಎರಡನೇದನ್ನ ನೋಡೋಣ. ಓಕೆ, ನಂಬರ್ 2. ಇದರ ಬಿಡಿಸುವ ವಿಧಾನವನ್ನು ನಾನು ನಿಮಗೆ ಟ್ರಿಕ್ಸ್ ಆಗಿ ಹೇಳಿದೆ. ಯಾಕಂದ್ರೆ 9,999 ಕೂಡಿಸೋ ಬದಲಿ 10,000 ಕೂಡಿಸ್ರಿ. ಓಕೆ, 10,000 ಪ್ಲಸ್ 7,985 ಅಂದ್ರೆ 17,985 ಆಗುತ್ತೆ. ಇಲ್ಲಿ ಒಂದು ಜಾಸ್ತಿ ತಗೊಂಡಿದ್ವಲ್ಲ, ಒಳ್ಳೆ ಒಂದು ಕಮ್ಮಿ ಮಾಡ್ರಿ. ಸೊ ಬಹಳಷ್ಟು ಇದೆ, ಆಕ್ಚುಲಿ ಬೈಲೆಕ್ಕನೆ ಲೆಕ್ಕವನ್ನ ಮಾಡಬಹುದು. ಆಪ್ಷನ್ ಬಿ. ಎರಡನೇದನ್ನ ನೋಡೋಣ. ಎರಡನೇದು ಏನ್ ಕೊಟ್ಟಿದ್ದಾರೆ? 6 ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ನೋಡಿದ್ರೆ 9 9 9 9 9 9. 6 ಸಾರಿ ನಾವು ಏನ್ ಮಾಡ್ತೀವಿ, 9 ಬರ್ತೀವಿ. 9,99,999 ಮತ್ತು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂತ ಬಂದ್ರೆ ಏನ್ ಬಂತಿಲ್ಲಿ 1000 ಬಂತು. ಎರಡನ್ನು ನಾವಿಲ್ಲಿ ಮೊತ್ತ ಕೇಳಿದಾನೆ ಕೂಡಿಸ್ತೀವಿ. ಕೂಡಿಸಿದ್ರೆ 9 9 9 9 1 10 ಆಯ್ತು ಇಲ್ಲಿ ಅಲ್ವಾ. ನೆಕ್ಸ್ಟ್ ಇಲ್ಲಿಂದ ಏನ್ ಬಂತು ನನಗೆ 0 0. ಈ 9 ಹೋಯ್ತು, ಈ 9 ಹೋಯ್ತು, ಈ 9 ಹೋಯ್ತು. ಈ 9 ಪ್ಲಸ್ 1 ಕೂಡಿಸಿದ್ರೆ ಎಷ್ಟಾಯ್ತು ನನಗೆ ಇಲ್ಲಿ 10 ಆಯ್ತು. 10 ಅಂತಂದ್ರೆ ನೆಕ್ಸ್ಟ್ 0 ಬಂತು ಅಲ್ವಾ. ನೆಕ್ಸ್ಟ್ ಅದು ಕೂಡ 10 ಬಂತು. ನೆಕ್ಸ್ಟ್ ಅದು ಕೂಡ 10 ಅಂತಾನೆ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರ್ತಪ್ಪ ಅಂತ ನೋಡಿದ್ರೆ ಇದರದು ಓಕೆ ರೈಟ್ 1,09,999 ಅಂತ ಅನ್ನೋದನ್ನ ಇಲ್ಲಿ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನೋಡುವಂತ ಸಂಖ್ಯೆಯನ್ನ ನಾವು ನೋಡಿದ್ರೆ ಆಪ್ಷನ್ ಸಿ ಅನ್ನ ನಾವಿಲ್ಲಿ ನೋಡ್ತೀವಿ. ಆಪ್ಷನ್ ಸಿ ಅಲ್ಲಿ 8 × 873 ಪ್ಲಸ್ 987 ಇವುಗಳ ಒಟ್ಟು
ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಫಸ್ಟ್ ಗುಣಾಕಾರ ಕ್ರಿಯೆಯನ್ನು ಮಾಡಬೇಕಾಗುತ್ತೆ. 873 ಇಂಟು 8, 8 ಮೂರ್ಲೆ 24, 8 ಉಳ್ಳೆ 56, 57, 58, 8 64, 64 1 5 69 ಪ್ಲಸ್ ಇದರ ಎಷ್ಟು ಕೂಡಿಸ್ಬೇಕಂತ 987 ಕೂಡಿಸ್ಬೇಕಂತ. 4 7 1 4 11, 8 8 8 16 1 17, ಓಕೆ 17, 9 9 18 1 19, 6 1 7, 7971, 7971 ಇದರ ಆನ್ಸರ್ ಅನ್ನು ನೋಡ್ತೀವಿ. ಓಕೆ, ಇನ್ನು ಲಾಸ್ಟ್ ಒನ್ ಐತೆ ನೋಡ್ರಿ. ಇದನ್ನ ಬಹಳ ಜನ ಬಹಳ ಲೆಂದಿಯಾಗಿ ಮಾಡ್ಕೊಂತ ಹೋಗ್ತಾರೆ. ಲೆಂದಿ ಮಾಡೋ ಅವಶ್ಯಕತೆ ಇಲ್ಲ, ಬಹಳ ಈಸಿ ಟ್ರಿಕ್ಸ್ ಇದೆ ನೋಡ್ರಿ. 21,035 ಇಂಟು 2,893 ಮೈನಸ್, ಇದರಲ್ಲಿ ಮೈನಸ್ ಮಾಡಬೇಕಂತ. ಏನು 1893 ಇಂಟು 21,035 ಸೇಮ್ ನಂಬರ್, ಓಕೆನಾ? ಹಾಗಾದ್ರೆ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವ್ದಂತ ನೋಡಿದ್ರೆ 21,035 ಎರಡರಲ್ಲಿ ಕಾಮನ್ ಆಗಿರ್ತಕ್ಕಂಥ ನಂಬರು. ಹಾಗಾದ್ರೆ ಒಳಗಡೆ ಏನು ಉಳಿತು ಅಂತ ನೋಡಿದ್ರೆ 2893ರಲ್ಲಿ 1893 ಹೋದ್ರೆ 1000 ಉಳಿತು. ಓಕೆ ಅಲ್ಲ? ಈಗ ಇದನ್ನ ಗುಣಾಕಾರ ಮಾಡ್ರಿ. 2 1 0 3 5 ಇಂಟು 1000 ಮಾಡಿದ್ರೆ ಈ 3 0ಗಳು ಮುಂದೆ ಬರ್ತಾವೆ. ಎಷ್ಟು ಈಸಿಯಾಗಿ ನಾವು ಗುಣಾಕಾರ ಮಾಡ್ಕೋಬಹುದು ನೋಡ್ರಿ. ಸೊ ಡಿ ದು ಆಪ್ಷನ್ಸ್ ನಮ್ಗೆ ಏನ್ ಸಿಗುತ್ತೆ ಅಂತ ನೋಡಿದ್ರೆ 21035 ಈ ಆನ್ಸರ್ ನಾವು ಬರುತ್ತೆ. ಎಲ್ಲವನ್ನ ನಾವು ಗಮನದಲ್ಲಿಟ್ಟು ನೋಡಿದ್ರೆ ನಮಗೆ ಇದರಲ್ಲಿ ಸಿಗುವಂತಹ ದೊಡ್ಡ ಉತ್ತರ 2 ಕೋಟಿ ಸಮಥಿಂಗ್ ಸಿಗ್ತದೆ. ಹಾಗಾದ್ರೆ ಯಾವುದು ದೊಡ್ಡದು ಅಂತ ನೋಡಿದ್ರೆ ಆಪ್ಷನ್ ಡಿ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಸಂಖ್ಯೆ ಆಗಿರುತ್ತೆ. ಓಕೆ, ಮುಂದಿನ ಸಮಸ್ಯೆ 44. 9,9.1250 ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ದಶಮಾಂಶವನ್ನ ಕೊಟ್ಟಿದ್ದಾರೆ ಅಲ್ವಾ? ದಶಮಾಂಶವನ್ನ ಕೊಟ್ಟು ಅದನ್ನ ಏನಂತ ಹೇಳಿದ್ದಾರೆ, ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಲೆಕ್ಕ ಎಷ್ಟು ಕೊಟ್ಟಾರ? 9.1250, 9.1250. ನಾವಿದು ಭಿನ್ನರಾಶಿಗೆ ಮಾಡ್ಕೊಂಡಪ್ಪ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪೂರ್ಣ ಸಂಖ್ಯೆ ಏನಾಯ್ತಲ್ಲ ಅದು ಎಕ್ಸಾಕ್ಟ್ ಆಗಿ ಪೂರ್ಣ ಸಂಖ್ಯೆ ಸ್ಥಾನಕ್ಕನೇ ಇರ್ತದೆ. ಅದು ಮುಂದಿನ ಏನೇ ಬರಲಿ ಅಲ್ವಾ, ಮುಂದಿನ ಏನೇ ಉತ್ತರ ಬರಲಿ ಪೂರ್ಣ ಸಂಖ್ಯೆ ಸ್ಥಾನಕ್ಕೆ 9 ಬರಲೇಬೇಕು. ಹಾಗಾದ್ರೆ ಆಪ್ಷನ್ಸ್ ಗಳನ್ನ ನಾವು ನೋಡಿದ್ರೆ ಪೂರ್ಣ ಸಂಖ್ಯೆ ಸ್ಥಾನಕ್ಕೆ 25 ಐತೆ, 61 ಐತೆ, 1 ಐತೆ. ಆದ್ದರಿಂದ 3 ಆಪ್ಷನ್ಗಳು ನೋಡಿದ ತಕ್ಷಣ ಕ್ಯಾನ್ಸಲ್ ಆಗ ಉಳಿದಿದ್ದು ಒಂದೇ. ಆದ್ದರಿಂದ ಆಪ್ಷನ್ ಏನಪ್ಪಾ ಅಂದ್ರೆ ಬಿ ಮಾತ್ರ ಸರಿಯಾದಂತ ಉತ್ತರ. ಓಕೆ, ಒಂದ್ಸಾರಿ ಮಾಡಿ ಕೂಡ ನೋಡೋಣ. ಇದನ್ನ ಹೆಂಗ್ ಬರ್ಕೋಬಹುದು? 9.1250 9 ಪೂರ್ಣಾಂಕ 1250 ಡಿವೈಡೆಡ್ ಬೈ ಬಿಂದುವಿನ ನಂತರ 4 ಸ್ಥಾನ ಇರೋದ್ರಿಂದ 4 0 ನಾನು ಇಲ್ಲಿ ಹಾಕ್ತೀನಿ. ಓಕೆ, ಈಗ ಇದನ್ನು ಕಟ್ತಾ ಹೊಡ್ರಿ. 0 0 ಕ್ಯಾನ್ಸಲ್ ಆಯ್ತು. 125 ಒಂದೇ, 125 ಎಂಟ್ಲೆ. ಆನ್ಸರ್ 9.18 ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಏನ್ ಹೇಳ್ತಾ ಇದೆ? ಮುಂದಿನ ಪ್ರಶ್ನೆ, ಒಂದು ತರಗತಿಯ 60 ವಿದ್ಯಾರ್ಥಿಗಳಲ್ಲಿ 2/5 ಶಾಲಾ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾರೆ, 1/5 ತಮ್ಮ ಸ್ವಂತ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ಉಳಿದವರು ನಡಿಗೆಯಲ್ಲಿ ಪ್ರಯಾಣಿಸುತ್ತಾರೆ. ಎಷ್ಟು ಭಾಗದ ವಿದ್ಯಾರ್ಥಿಗಳು ನಡಿಗೆಯ ಮೂಲಕ ಶಾಲೆಗೆ ಪ್ರಯಾಣಿಸುತ್ತಾರೆ ಅಂತೇಳಿ ಇಲ್ಲಿ ಸಂಖ್ಯೆ ಕೇಳಿಲ್ಲ, ಕೇವಲ ಭಾಗವನ್ನ ಮಾತ್ರ ಕೇಳಿದ್ದಾರೆ. ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳು ಅದರ ಅನ್ನೋದು ನಮ್ಗೆ ಕೌಂಟಿಗೆ ಬೇಡ, ಅದು ಕೊಟ್ಟರು ನಡೀತಾ ಕೊಡದೇ ಇದ್ರು ನಡೆಯುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ 2/5 ಭಾಗನಷ್ಟು ಯಾವ್ದ್ರಲ್ಲಿ ಬರ್ತಾರೆ ಅನ್ನೋದಾದ್ರೆ ಶಾಲಾ ಬಸ್ ನಲ್ಲಿ ಬರ್ತಾರೆ. ನೆಕ್ಸ್ಟ್ 1/5 ಭಾಗ ಯಾವ್ದ್ರಲ್ಲಿ ಬರ್ತಾರೆ? ತಮ್ಮ ಸ್ವಂತ ವಾಹನಗಳಲ್ಲಿ ಬರ್ತಾರೆ. ಟೋಟಲಿ ಏನಾಗುತ್ತೆ ಅಂತಂದ್ರೆ 5/5 ನಲ್ಲಿ ಎಷ್ಟು ಭಾಗ? ಇವೆರಡೂ ಕೂಡ 2 + 1 ಅಂತಂದ್ರೆ ಏನಾಯ್ತು? 3/5 ಭಾಗ ಯಾವ್ದ್ರಲ್ಲಿ ಬರ್ತಾರೆ? ಶಾಲಾ ವಾಹನದಲ್ಲಿ ಮತ್ತು ತಮ್ಮ ಸ್ವಂತ ವಾಹನದಲ್ಲಿ ಬರ್ತಾರೆ. 5 ರ 2 3 ಅಂತಂದ್ರೆ 2, 2/5 ಭಾಗ. ಉಳಿಕೆದವರು ಏನಾಗಿರ್ತಾರೆ ಅಂತ ನೋಡಿದ್ರೆ ನಡಿಗೆಯ ಮೂಲಕ ಬರುವಂತವರಾಗಿರ್ತಾರೆ. ಆದ್ದರಿಂದ ಸರಿಯಾದ ಉತ್ತರ 2/5 ಸರಿಯಾಗಿದೆ. ಮೈನಸ್ ಪ್ರಶ್ನೆ ಸಂಖ್ಯೆ 46.
12ರ 4ನೇ ಗುಣಕ ಮತ್ತು 25ರ 3ನೇ ಗುಣಕಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದರೆ ಬಹಳ ಸರಳ ಆಗಿರ್ತಕ್ಕಂಥದ್ದು. 12ರ 4ನೇ ಒಂದು ಗುಣಕ, 12ರ 4ನೇ ಗುಣಕ ಯಾವ್ದಾಗುತ್ತೆ ಅಂತ ನೋಡಿದ್ರೆ 12 4 48. 25ರ 3ನೇ ಗುಣಕ, 25ರ 3ನೇ ಗುಣಕ, 25ರ 3ನೇ ಗುಣಕ ಎಷ್ಟಾಗುತ್ತೆ? 25 75. ಇವೆರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. ವ್ಯತ್ಯಾಸವನ್ನು ನಾವಿಲ್ಲೇ ಮಾಡಬಹುದು. 7 ಬಂತು, ನೆಕ್ಸ್ಟ್ ಕ್ಯಾರಿ 1, 7ರ 5 2, 27 ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 47. ಒಬ್ಬ ವ್ಯಕ್ತಿ ತನ್ನ 3 ತಿಂಗಳ ಆದಾಯವನ್ನು 4 ತಿಂಗಳಲ್ಲಿ ಖರ್ಚು ಮಾಡುತ್ತಾನೆ. ಅವನ ಮಾಸಿಕ ಆದಾಯ 10,000 ರೂಪಾಯಿ ಆಗಿದ್ದರೆ ಅವನ ಮಾಸಿಕ ಉಳಿತಾಯ ಎಷ್ಟು, ವಾರ್ಷಿಕ ಉಳಿತಾಯ ಎಷ್ಟು ಎಂಬ ಪ್ರಶ್ನೆಯನ್ನು ಕೇಳಿದರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಒಬ್ಬ ವ್ಯಕ್ತಿ ತನ್ನ 3 ತಿಂಗಳ ಆದಾಯವನ್ನು 4 ತಿಂಗಳಲ್ಲಿ ಖರ್ಚು ಮಾಡ್ತಾನಂತೆ. ಅಂದ್ರೆ 3 ತಿಂಗಳಿಗೆ ಏನ್ ದುಡ್ಡು ಬರ್ತದಲ್ಲ, ಇನ್ ಕೇಸ್ ಅವನಿಗೆ ಮಂತ್ಲಿ 10,000 ಏನಾದ್ರು ಬರ್ತಾ ಇತ್ತು ಅಂತ ತಿಳ್ಕೊರಿ, ಅವ್ನು ಏನ್ ಮಾಡ್ತಾನಂದ್ರೆ 4 ತಿಂಗಳಿಗೆ ಅದನ್ನ ಏನ್ ಮಾಡ್ತಾನೆ, ಖರ್ಚು ಮಾಡ್ತಾನೆ. ಅಂದ್ರೆ 4 ಮಂತ್ ಅವ ದುಡ್ದ ಅಂತ ಅನ್ಕೋರಿ. ಇನ್ ಕೇಸ್ 4 ತಿಂಗಳು ಅವನು ಏನಾದ್ರು ಕೆಲ್ಸಕ್ಕೆ ಹೋದ ಅಂತಂದ್ರೆ ಈ 4 ತಿಂಗಳಲ್ಲಿ ಈ 3 ಮಂತ್ ಮಾತ್ರ ಅವ್ನು ಏನ್ ಮಾಡ್ತಾನೆ, ಈ 4 ಮಂತ್ ಖರ್ಚಿಗೂ ಬಳಕೆ ಮಾಡ್ತಾನೆ. ಅಂದ್ರೆ ಎವ್ರಿ 4 ಮಂತ್ಲಿಂದ ಅವ್ನಿಗೆ ಏನಾಯ್ತು, 10,000 ರೂಪಾಯಿ ಉಳಿತಾಯ ಆಗುತ್ತೆ. ಅಂದ್ರೆ 4 ತಿಂಗಳಿಗೊಮ್ಮೆ 10,000 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ತನ್ನ 3 ತಿಂಗಳ ಆದಾಯವನ್ನು 4 ತಿಂಗಳಲ್ಲಿ ಖರ್ಚು ಮಾಡ್ತಾನೆ. ಅವನ ಮಾಸಿಕ ಆದಾಯ 10,000 ರೂಪಾಯಿ ಅಂದ್ರೆ ತಿಂಗಳಿಗೆ ಅವನು ಏನ್ ಮಾಡ್ತಾನೆ, 10,000 ರೂಪಾಯಿಗಳನ್ನ ಗಳಿಸ್ತಾ ಹೋಗ್ತಾನೆ. 4 ತಿಂಗಳಿಗೆ 40,000 ರೂಪಾಯಿ ಗಳಿಸ್ತಾನೆ. 40,000 ರೂಪಾಯಿದಲ್ಲಿ 30,000 ರೂಪಾಯಿ ಏನಾಗುತ್ತೆ, ಖರ್ಚಾಗುತ್ತೆ. ಯಾಕಂದ್ರೆ 3 ತಿಂಗಳ ಆದಾಯವನ್ನು 4 ತಿಂಗಳುಗಳ ಕಾಲ ಅವನು ಖರ್ಚು ಮಾಡ್ತಾನೆ. 4 ತಿಂಗಳಿಗೆ ಎಷ್ಟು ದುಡಿದಿರ್ತಾನೆ, 40,000 ರೂಪಾಯಿ ದುಡಿದಿರ್ತಾನೆ. 40,000ರಲ್ಲಿ 30,000 ಖರ್ಚಾಗುತ್ತೆ. ಅಂದ್ರೆ ಎವ್ರಿ 4 ಮಂತಿಗೆ ಅವನಿಗೆ ಏನಾಗುತ್ತೆ, 4 ತಿಂಗಳಿಗೊಮ್ಮೆ 10,000 ರೂಪಾಯಿ ಉಳಿತಾಯ ಆಗುತ್ತೆ. ಹೌದಾ? 4 ತಿಂಗಳಿಗೆ ಒಮ್ಮೆ ಏನಾಗುತ್ತೆ, ಅವನಿಗೆ 10,000 ರೂಪಾಯಿ ಉಳಿತಾಯ ಆಗುತ್ತೆ. ವಾರ್ಷಿಕ ಅಂತ ಕೇಳಿದರೆ 12 ತಿಂಗಳ ಉಳಿತಾಯ ಅಂತ ನಾವಿಲ್ಲಿ ಮಾಡಿದ್ರೆ 12 × 10,000 ಡಿವೈಡೆಡ್ ಬೈ 4, 4 1 4 3 12, 30,000 ರೂಪಾಯಿಗಳನ್ನ ಅವನು ಆ ಒಂದು ವರ್ಷದಲ್ಲಿ ಉಳಿಸ್ತಾನೆ. ಆಪ್ಷನ್ ಸಿ ಸರಿಯಾದಂತ ಒಂದು ಉತ್ತರ. ಪ್ರಶ್ನೆ ಸಂಖ್ಯೆ 48. ಒಂದು ಶಾಲೆಯಲ್ಲಿ 2,600 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು 20 ಹುಡುಗಿಯರಿದ್ದಾರೆ. ಹಾಗಾದ್ರೆ ಆ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆಯನ್ನು ಕೇಳಿದರೆ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಐತೆ. ನೋಡಿ ಎಷ್ಟು ಈಸಿ ಐತಪ್ಪ ಅಂತಂದ್ರೆ, ಒಂದು ಶಾಲೆಯಲ್ಲಿ 2,600 ವಿದ್ಯಾರ್ಥಿಗಳಿದ್ದಾರೆ. ಇದು ಟೋಟಲ್ ಸ್ಟೂಡೆಂಟ್ಸ್ ಸಂಖ್ಯೆ. ಒಟ್ಟು ಅಂತ ಬಂದಾಗ ಒಟ್ಟು ಆ ಶಾಲೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 2,600. ಇದರಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಅನ್ನ ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳ ಅರ್ಧಕ್ಕಿಂತ ಹೆಚ್ಚು 20 ಹುಡುಗಿಯರಿದ್ದಾರೆ. ಹಾಗಾದ್ರೆ ಇದರ ಅರ್ಧ ಅಂತ ಕೇಳಿದ್ರೆ ಎಷ್ಟಾಗುತ್ತಾ, ಇಂಟು 1/2. ಇಂಟು 1/2 ಅಂದ್ರೆ 2 1 2 3 0 0. ಅರ್ಧಕ್ಕಿಂತ ಹೆಚ್ಚು. ಅರ್ಧ ಅಂತಂದ್ರೆ 1,300. ಅರ್ಧಕ್ಕಿಂತ 20 ಹೆಚ್ಚು. ಅರ್ಧಕ್ಕಿಂತ 20 ಹೆಚ್ಚು ಅಂದ್ರೆ 1,320 ಗರ್ಲ್ಸ್ ಇರ್ತಾರೆ ಅನ್ನೋ ಕ್ಲಾರಿಟಿ ಸಿಕ್ತು. ಒಟ್ಟು ವಿದ್ಯಾರ್ಥಿಗಳು 2,600. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು 20 ಹುಡುಗಿಯರಿದ್ದಾರೆ. ಅರ್ಧ ಅಂದ್ರೆ 1,300 ಆಯ್ತು. ಅದರಲ್ಲಿ 20 ಎಕ್ಸ್ಟ್ರಾ 1,320 ಹುಡುಗಿಯರಾಯ್ತು. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು, 2,600 ಇತ್ತು. ಅದರಲ್ಲಿ 1,320 ಯಾರದಾರ, ಗರ್ಲ್ಸ್ ಅದಾರ ಅಲ್ವಾ? 1,320 ಗರ್ಲ್ಸ್ ಇದ್ದಾರೆ. ಅವರನ್ನು ಮೈನಸ್ ಮಾಡಿರ ಆಯ್ತಲ್ಲ. 1,320 ಮೈನಸ್ ಮಾಡ್ತೀವಿ. ಆನ್ಸರ್ ಏನ್ ಸಿಗುತ್ತಾಗ 1,300ರಲ್ಲಿ 2 ಕಮ್ಮಿ ಆದ್ರೆ 1,280. 13ರಲ್ಲಿ 24 ಕಮ್ಮಿ ಮಾಡ್ಬೇಕಲ್ಲ. ಆದ್ದರಿಂದ ಆನ್ಸರ್ 1,280. ಆಪ್ಷನ್ ಸಿ ಸರಿಯಾದಂತ ಒಂದು ಉತ್ತರ. ಪ್ರಶ್ನೆ 49. ಈ ಕೆಳಗಿನ ಆಕೃತಿಯಲ್ಲಿ ಬಣ್ಣ ತುಂಬಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಬಣ್ಣ ತುಂಬಿದ ಭಾಗದ
ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಬಣ್ಣ ತುಂಬಿದ ಭಾಗವನ್ನು ಸ್ಪಷ್ಟವಾಗಿ ಅವರು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿಂದ ಇಲ್ಲಿಗೆ 18 ಇದೆ ಅಂತ. ಎಷ್ಟಿದೆ ಇದು? 18 ಇದೆ. ಇಲ್ಲಿಂದ ಇಲ್ಲಿಗೆ 24 ಸೆಂಟಿಮೀಟರ್, ಇದು 18 ಸೆಂಟಿಮೀಟರ್. ಈ ಒಂದು ರಸ್ತೆ ಅಗಲ 3 ಸೆಂಟಿಮೀಟರ್, ಎಲ್ಲಾ ಕಡೆ 3 ಸೆಂಟಿಮೀಟರ್ ಐತೆ. ಸೊ ಹಾಗಾದ್ರೆ ವಿಚಾರ ಮಾಡ್ರಿ, ಇಲ್ಲಿಂದ ಇಲ್ಲಿಗೆ 24 ಐತಂದಾಗ ಈ ಕಡೆ 3 ಸೆಂಟಿಮೀಟರ್ ಕಟ್ ಆಯ್ತು, ಈ ಕಡೆ 3 ಸೆಂಟಿಮೀಟರ್ ಕಟ್ ಆಯ್ತು. ಒಳಗಡೆ ಎಷ್ಟು ಉಳಿತು? 24ರಲ್ಲಿ 6 ಹೋಯ್ತು. 6 ಹೋದ್ರೆ 18 ಸೆಂಟಿಮೀಟರ್ ಒಳಗಡೆ ನಮಗೆ ಉಳಿತು. ಕ್ಲಿಯರ್ ಅಲ್ವಾ? ಎರಡು ಕಡೆ 3 ಹೋಯ್ತಲ್ಲ, 3 ಹೋದ್ರೆ ಎಷ್ಟು ಉಳಿತು? 18. ನೆಕ್ಸ್ಟ್ ಇದು ನೋಡಮ್ಮ, ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆಗಿ ಇಲ್ಲಿ 18 ಐತಂದ್ರೆ ಇಲ್ಲಿ ಕೂಡ ಏನಾಗಿರ್ತೈತೆ? 18 ಆಗಿರುತ್ತೆ. ಹಾಗಾದ್ರೆ ಇಷ್ಟು ಭಾಗ ಕಟ್ ಆಯ್ತು, ಇಲ್ಲಿ ಇಷ್ಟು ಭಾಗ ಕಟ್ ಆಯ್ತು, ಈ ಕಡೆ 3 ಈ ಕಡೆ 3 ಕಟ್ ಆದ್ರೆ 18ರಲ್ಲಿ 6 ಹೋದ್ರೆ ಇದು 12 ಸೆಂಟಿಮೀಟರ್. ಇದನ್ನು ಕೂಡ ಸೆಂಟಿಮೀಟರ್, ಮೀಟರ್ ಅಲ್ಲ, ಇದನ್ನು ಸೆಂಟಿಮೀಟರ್ ಆಗುತ್ತೆ. ಕ್ಲಿಯರ್ ಅಲ್ವಾ? 12 ಸೆಂಟಿಮೀಟರ್ ಇಂಟು 18 ಸೆಂಟಿಮೀಟರ್. ಹಾಗಾದ್ರೆ ಕಂಪ್ಲೀಟ್ ಆಯತದ ವಿಸ್ತೀರ್ಣ ಅಂತ ಕೇಳಿದ್ರೆ 24 ಇಂಟು 18 ಮೈನಸ್ 12 ಇಂಟು 18, ಮೈನಸ್ 12 ಇಂಟು 18. ಯಾಕಂದ್ರೆ ಇವೆರಡರಲ್ಲಿ ನಾವೇನ್ ಮಾಡ್ತೀವಿ? ಮೈನಸ್ ಅನ್ನ ಮಾಡ್ಕೊಂತೀವಲ್ವಾ? ಮೈನಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಇದು ಕಂಪ್ಲೀಟ್ 18 ಇತ್ತು, 18ರಲ್ಲಿ 6 ಹೋದ್ರೆ 12, 24 ಐತೆ, 24ರಲ್ಲಿ ಈ ಕಡೆ 3 ಈ ಕಡೆ 3, 6 ಹೋಯ್ತು. 6 ಹೋದ್ರೆ ಎಷ್ಟು ಉಳಿತು? ಇದು ಕೂಡ 18 ಆಯ್ತು. ಓಕೆ, ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದನ್ನ ನಾನು ಸೈಡ್ ತಗೊಂತೀನಿ. ಎರಡರಲ್ಲಿ 18 ಅನ್ನೋದು ಏನೈತೆ? ಕಾಮನ್ ಐತೆ. 18 ಇಂಟು ಇಲ್ಲಿ 24ರಲ್ಲಿ 12 ಹೋದ್ರೆ 12 ಉಳಿತು ಅಲ್ವಾ? ಅಥವಾ ಇದನ್ನು ಗುಣಾಕಾರ ಮಾಡ್ರಿ, ಇದನ್ನು ಗುಣಾಕಾರ ಮಾಡ್ರಿ, ಇದ್ರ ವ್ಯತ್ಯಾಸದಲ್ಲಿ ಇದನ್ನ ವ್ಯತ್ಯಾಸವನ್ನು ತೆಗೆದ್ರು ಬರುತ್ತೆ. 18 ಇಂಟು 12, 12 ಇಂಟ್ಲಿ 96, 12 ಒಂದೇ 12, 12 22, 22 ಅಂದ್ರೆ 21. ಓಕೆ, 216 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದಂತ ಒಂದು ಉತ್ತರ. ಆಪ್ಷನ್ ಡಿ ಸರಿಯಾಗಿರುವಂತ ಒಂದು ಉತ್ತರವಾಗಿದೆ. ಈ ಕೆಳಗಿನಗಳಲ್ಲಿ ಯಾವುದು ಸರಿ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಲಂಬ ಕೋನವು ಲಘು ಕೋನಕ್ಕಿಂತಲೂ ದೊಡ್ಡದು. ನೋಡ್ರಿ, ಇವುಗಳ ಅಳತೆ ಫಸ್ಟ್ ನಿಮ್ಗೆ ಗೊತ್ತಾಗಬೇಕು. ಇವುಗಳ ಅಳತೆ ಗೊತ್ತಾಯ್ತು ಅಂತಂದ್ರೆ ಯಾವ್ದು ರೈಟು ಯಾವ್ದು ರಾಂಗ್ ಅಂತ ನೀವು ಜಡ್ಜ್ಮೆಂಟ್ ಮಾಡಬಹುದು. ಲಂಬ ಕೋನ ಅಂತಂದ್ರೆ ಏನು? 90 ಡಿಗ್ರಿ ಇರ್ತದ. ಲಘು ಕೋನ ಅಂತಂದ್ರೆ 90ಕ್ಕಿಂತಲೂ ಕಮ್ಮಿ ಇರುತ್ತೆ. ಆದ್ದರಿಂದ ಲಂಬ ಕೋನ ಲಘು ಕೋನಕ್ಕಿಂತಲೂ ದೊಡ್ಡದು, ಇದು ಸರಿಯಾದಂತ ಒಂದು ಉತ್ತರ. ನೆಕ್ಸ್ಟ್ ಹಾಗಾದ್ರೆ ಲಘು ಕೋನ ದೊಡ್ಡದು ಲಂಬ ಕೋನಕ್ಕಿಂತ ಅಂತ, ಇದು ರಾಂಗ್. ಯಾಕಂದ್ರೆ ಒಂದನೇ ಸೆಂಟೆನ್ಸಿನ ವಿರುದ್ಧವಾಗಿರ್ತಕ್ಕಂಥದ್ದು ಇದು. ಮೂರನೇದು ಲಂಬ ಕೋನ ಲಘು ಕೋನ ಎರಡೂ ಸಮ ಅಂತ. ಸಮ ಆಗಿರ್ಲಿಕ್ಕೆ ಹೆಂಗ್ ಸಾಧ್ಯ ಐತಿ? ಲಂಬ ಕೋನ ಎಕ್ಸಾಕ್ಟ್ 90 ಇದ್ರೆ ಲಘು ಕೋನ 90ಗಿಂತಲೂ ಕಮ್ಮಿ ಇರ್ತದೆ, 90 ಡಿಗ್ರಿಗಿಂತ. ಸೊ ಲಘು ಕೋನ ದೊಡ್ಡದು ವಿಶಾಲ ಕೋನಕ್ಕಿಂತಲೂ. ಇದನ್ನು ಕೂಡ ರಾಂಗ್. ಯಾಕಂದ್ರೆ ವಿಶಾಲ ಕೋನ ಅನ್ನುವಂಥದ್ದು ಲಂಬ ಕೋನಕ್ಕಿಂತಲೂ ದೊಡ್ಡದು. ಆದ್ದರಿಂದ ಆಪ್ಷನ್ಸ್ ಎ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 51. ಯಾವ ಕೋನ ಸರಳ ಕೋನಕ್ಕಿಂತ ಚಿಕ್ಕದಲ್ಲ? ಯಾವ ಕೋನ ಸರಳ ಕೋನಕ್ಕಿಂತ ಚಿಕ್ಕದಲ್ಲ ಅಂತಂದ್ರೆ, ಸರಳ ಕೋನ ಅಂತ ಬಂದಾಗ 180 ಡಿಗ್ರಿ ಬೇಕಾಗುತ್ತೆ. ಹಾಗಾದ್ರೆ ಯಾವ ಕೋನ ಸರಳ ಕೋನಕ್ಕಿಂತಲೂ ಚಿಕ್ಕದ ಅಲ್ಲ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿಶಾಲ ಕೋನ ನೋಡಮ್ಮ. ವಿಶಾಲ ಕೋನದ ಅಳತೆ ಹೆಂಗಿರ್ತದಪ್ಪ ಅಂತಂದ್ರೆ 190ಕ್ಕಿಂತಲೂ ಹೆಚ್ಚಿರ್ತದ, 90ಕ್ಕಿಂತಲೂ ಹೆಚ್ಚು ಮತ್ತು 180ಕ್ಕಿಂತ ಕಮ್ಮಿ. 180ಕ್ಕಿಂತ ಕಡಿಮೆಯಾಗಿರುವಂತದ್ದನ್ನ ನಾವು ವಿಶಾಲ ಕೋನ ಅಂತೇಳಿ ಕರಿತೀವಿ. 90ಗಿನ ಹೆಚ್ಚಿರ್ಬೇಕು, ಎಕ್ಸಾಕ್ಟ್ 90 ಇರಂಗಿಲ್ಲ ಮತ್ತು 180 ಇರಂಗಿಲ್ಲ. ಇವೆರಡರ ಮಧ್ಯೆ ಇರುವಂತದ್ದಕ್ಕೆ ನಾವೇನ್ ಕರಿತೀವಿ? ವಿಶಾಲ ಕೋನ. ಹಾಗಾದ್ರೆ ಯಾವುದು ಸರಳ ಕೋನಕ್ಕಿಂತ ಚಿಕ್ಕದಲ್ಲ ಅಂತ ಕೇಳ್ಯಾರ. ಇದು ಚಿಕ್ಕದ ಹೌದು. ವಿಶಾಲ ಕೋನದ ಅಳತೆ 180ಗಿಂತ ಕಮ್ಮಿ ಇರ್ತೈತೆ, ಇದಲ್ಲ. ಸರಳಾಧಿಕ ಕೋನ, ಸರಳಾಧಿಕ ಕೋನ ನೋಡ್ರಿ ಚಿಕ್ಕದಲ್ಲ ಇದು. ಯಾಕಲ್ಲ ಅಂತ ಕೇಳಿದ್ರ ಇದು 180 ಪ್ಲಸ್ ಇರ್ತೈತಿ. ಇದು 180 ಡಿಗ್ರಿಗೆ ಪ್ಲಸ್, ಅದಕ್ಕಿಂತಲೂ ಹೆಚ್ಚಿರುತ್ತೆ, 360ಕ್ಕಿಂತ ಕಮ್ಮಿ ಇರುತ್ತೆ. ಆದ್ದರಿಂದ ಇದು ಉತ್ತರ ಬರಬಹುದು. ಇನ್ನು ನೆಕ್ಸ್ಟ್ ನೋಡಮು ಲಘು ಕೋನ. ಲಘು ಕೋನದ ಅಳತೆ 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಆದ್ದರಿಂದ ಇದನ್ನು ಕೂಡ ಚಿಕ್ಕದಲ್ಲ ಅಂತ ಕೇಳಿದರೆ ಇದನ್ನು ಕೂಡ ಆಪ್ಷನ್ಸ್ ನಮಗೆ ಬರೋದಿಲ್ಲ. ಲಂಬ ಕೋನ ಕೂಡ 90 ಡಿಗ್ರಿ, ಇದನ್ನು ಬರೋದಿಲ್ಲ. ಅದರಿಂದ ಸರಿಯಾದ ಉತ್ತರ ಏನಂದ್ರೆ ಸರಳಾಧಿಕ ಕೋನ. ಅದು ಸರಳ ಕೋನಕ್ಕಿಂತ ಚಿಕ್ಕದಲ್ಲ, ಅದಕ್ಕಿಂತ ದೊಡ್ಡದದು. ನಂಬರ್ 52. ಕೆಳಗಿನವುಗಳಲ್ಲಿ ಪೂರಕ ಕೋನಗಳು ಯಾವುವು ಅಂತ ಕೇಳಿದ್ದಾರೆ.
ಪೂರಕ ಕೋನ ಅಂತಂದ್ರೆ ಯಾವುದೇ ಎರಡು ಕೋನಗಳ ಮೊತ್ತ 90 ಡಿಗ್ರಿಗೆ ಸಮನಾಗಿತ್ತು ಅಂತಂದ್ರೆ, ಎಕ್ಸಾಕ್ಟ್ ಆಗಿ ಯಾವುದೇ ಒಂದು ಕೋನ ಏನೇ ಆಗಿರಲಿ, ಅದರ ಡಿಗ್ರಿ ಎಷ್ಟಾಗಿರ್ಲಿ, ಅವೆರಡನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟಾಗಬೇಕು ಅಂತ ಕೇಳಿದ್ರೆ 90 ಡಿಗ್ರಿ ಆಗಬೇಕು ಅಂತ ಇಂಥ ಕೋನಗಳಿಗೆ, ಅಂದ್ರೆ ಬಾಜು ಬಾಜು ಇರುವಂತಹ ಕೋನಗಳು ಅವೆರಡು ಕೋನಗಳನ್ನ ಸೇರಿಸಿದ್ರೆ 90 ಡಿಗ್ರಿ ಆಗ್ತಿತ್ತು ಅಂದ್ರೆ ಅವುಗಳಿಗೆ ನಾವು ಪೂರಕ ಕೋನಗಳು ಅಂತ ಕರಿತೀವಿ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿತ್ತು ಅಂತಂದ್ರೆ ಇದನ್ನ ನಾನು ಪರಿಪೂರಕ ಅಂತೇಳಿ ಕರಿತೀವಿ. ಇದು ಪರಿಪೂರಕ, ಇದು ಪೂರಕ ಅಲ್ವಾ? ಇದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಪರಿಪೂರಕದ್ದು 180 ಡಿಗ್ರಿ ಇರ್ತದೆ, ಇದು 90 ಡಿಗ್ರಿ ಆಗಿರ್ತದೆ. ಸರಿ, ಹಾಗಾದ್ರೆ ಎರಡು ಕೋನಗಳನ್ನು ಸೇರಿಸಿದ್ರೆ 90 ಡಿಗ್ರಿ ಆಗ್ಬೇಕು. ಅವು ಯಾವ ಅಕ್ಕವು ನೋಡೋಣ. 46, 44, 44, 40, 80, 81, 10, 90 ಇದು ಆಗಬಹುದು. ಇವೆರಡು ಸೇರಿದ್ರೆ ಬರಂಗಿಲ್ಲ, ಬರೋದಿಲ್ಲ. 90 ಆಗುವಂತ ಕೋನ ಯಾವ್ದಂದ್ರೆ ಆಪ್ಷನ್ ಎ ಮಾತ್ರ ಸರಿ ಇದೆ. ಸರಿಯಾದ ಉತ್ತರ ಎ. 53. ಚೌಕ ಮತ್ತು ಆಯತಗಳು ಒಂದೇ ಸುತ್ತಳತೆಯನ್ನ ಹೊಂದಿರುತ್ತವೆ. ಚೌಕದ ಬಾಹುವಿನ ಉದ್ದ 16 ಮೀಟರ್ ಮತ್ತು ಆಯತದ ಬಾಹುವಿನ ಉದ್ದ 18 ಮೀಟರ್ ಆಗಿದ್ದರೆ ಆಯತದ ಅಗಲವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಚೌಕ ಮತ್ತು ಆಯತ ಎರಡು ಆಕೃತಿಗಳನ್ನ ಕೊಟ್ಟಾಗ ಇದು ಒಂದು ಚೌಕ ಐತೆ ಮತ್ತು ಇದು ಒಂದು ಆಯತ ಐತೆ. ಓಕೆ, ಚೌಕ ಮತ್ತು ಆಯತಗಳು ಒಂದೇ ಸುತ್ತಳತೆಯನ್ನ ಹೊಂದಿವೆ. ಚೌಕದ ಸುತ್ತಳತೆ ಐತಲ್ಲ, ಆಯತದ್ದು ಅಷ್ಟೇ ಸುತ್ತಳತೆ ಐತಂತ. ಚೌಕದ ಬಾಹುವಿನ ಉದ್ದ 16 ಮೀಟರ್. ಚೌಕದ ಒಂದು ಬಾಹುವಿನ ಉದ್ದ ಏನೈತೆ? 16 ಮೀಟರ್ ಐತೆ. ಹಾಗಾದ್ರೆ ಇದರ ಸುತ್ತಳತೆ ಎಷ್ಟಾಗುತ್ತೆ? ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 16 ಇಂಟು 4, ಯಾಕಂದ್ರೆ 4 ಇಂಟು ಬಾಹುವಲ್ಲ, 16 4 64 ಮೀಟರ್ ಇದರ ಒಂದು ಸುತ್ತಳತೆ ಬರ್ತದೆ. ಇದನ್ನು ಕಂಪ್ಲೀಟ್ ಆಗಿ ಇದನ್ನು ರೌಂಡ್ ಹಾಕಿದ್ರೆ ಇದರ ಸುತ್ತಳತೆ ಎಷ್ಟಪ್ಪ ಅಂತ ನೋಡಿದ್ರೆ 64 ಮೀಟರ್. ಇದಕ್ಕಿದು ಸಮ ಐತೆ ಅಂತ ಹೇಳಿದ್ರೆ ಆದ್ರಿಂದ ಇದ್ರ ಸುತ್ತಳತೆನೂ 64 ಮೀಟರ್ ಆಗಿರ್ತದೆ. ಕ್ಲಿಯರ್ ಅಲ್ವಾ? ರೈಟ್. ಚೌಕದ ಬಾಹುವಿನ ಉದ್ದ 16 ಮೀಟರ್ ಮತ್ತು ಆಯತದ ಬಾಹುವಿನ ಉದ್ದ 18 ಮೀಟರ್. ಆಯತದ್ದು ಯಾವುದೋ ಒಂದು ಬಾಹುವನ್ನ ಕೊಟ್ಟಾರ, ಅದರ ಉದ್ದ ಎಷ್ಟೈತೆ? 18 ಮೀಟರ್ ಆಗಿದ್ದರೆ ಅಗಲವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸುತ್ತಳತೆ ಮತ್ತು ಒಂದು ಉದ್ದವನ್ನ ಕೊಟ್ಟಾಗ ಅಗಲವನ್ನ ಕಂಡುಹಿಡಿಯಕ್ಕೆ ಬರ್ತೈತೆ. ಅಗಲ, ಆಯತದ ಅಗಲ ಇಸ್ ಈಕ್ವಲ್ ಟು ಸುತ್ತಳತೆ ಡಿವೈಡೆಡ್ ಬೈ 2. ಸುತ್ತಳತೆ ಡಿವೈಡೆಡ್ ಬೈ 2 ಮೈನಸ್ ಉದ್ದವನ್ನ ಅವರು ಕೊಟ್ಟಿದ್ದಾರೆ. ಸುತ್ತಳತೆ ಎಷ್ಟೈತೆ? 64 ಡಿವೈಡೆಡ್ ಬೈ 2 ಮೈನಸ್ ಉದ್ದ ಎಷ್ಟೈತೆ? 18. 2 ಒಂದಲೇ 2 3 6, 2 2 4. ಓಕೆ, 2 3 6, 2 4, 32 ಮೈನಸ್ 18. 8ರಲ್ಲಿ 12 8 ಹೋಯ್ತಪ್ಪ ಅಂತಂದ್ರೆ 4. ನೆಕ್ಸ್ಟ್ 3 2 ಹೋದ್ರೆ 1. 14 ಮೀಟರ್ ಸರಿಯಾದಂತ ಉತ್ತರ. ಆಯತದ ಅಗಲ 14 ಮೀಟರ್. ಆಪ್ಷನ್ ಎ ಸರಿಯಾಗಿದೆ. 54. ಡ್ರಮ್ನ 3ನೇ ಒಂದು ಭಾಗವು ನೀರಿನಿಂದ ತುಂಬಿರುತ್ತದೆ. ಪೂರ್ಣ ಡ್ರಮ್ ಅನ್ನು ತುಂಬಲು ಇನ್ನೂ 60 ಲೀಟರ್ ನೀರು ಬೇಕಾಗುತ್ತದೆ. ಆ ಡ್ರಮ್ನ ಒಟ್ಟು ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಡ್ರಮ್ ಇದೆ ಅಂತೆ. ಆ ಡ್ರಮ್ ಅನ್ನು ನಾನು ಕಂಪ್ಲೀಟ್ ಆಗಿ ತುಂಬಬೇಕಾಗಿತ್ತು ಅಂತಂದ್ರೆ ಒಂದು ಯಾವುದೋ ಒಂದು ಡ್ರಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಡ್ರಮ್ ಅನ್ನು ಏನಾದ್ರೂ ನಾವು ಕಂಪ್ಲೀಟ್ ಆಗಿ ತುಂಬಬೇಕಾಗಿತ್ತು ಅಂದ್ರೆ ಎಷ್ಟು ಲೀಟರ್ ನೀರು ಬೇಕಾಗುತ್ತೆ? ಡ್ರಮ್ನ 3ನೇ ಒಂದು ಭಾಗ ನೀರಿನಿಂದ ತುಂಬಿದೆ. 3ನೇ ಒಂದು ಭಾಗ ಇದ್ರೆ ಕಂಪ್ಲೀಟ್ ಆಗಿ ಇದ್ರಾಗ 3 ಭಾಗ ಮಾಡಿದ್ರು ಅಂತಂದ್ರೆ ಅದರಲ್ಲಿ ಒಂದು ಭಾಗ ಏನಾಗೈತೆ ಅಂತ ನೀರಿನಿಂದ ತುಂಬಿದೆ. ಓಕೆ, ಇದೇನಿದು? 3ನೇ ಒಂದು ಭಾಗ ನೀರು ತುಂಬಿದೆ. ನೀರು ಪೂರ್ಣ ಡ್ರಮ್ ತುಂಬಲು ಇನ್ನೂ 60 ಲೀಟರ್ ನೀರು ಇರಬೇಕು. ಹಾಗಾದ್ರೆ ಇದೆಷ್ಟು ಇನ್ನೂ ಫುಲ್ ತುಂಬಬೇಕಾಗಿತ್ತಂದ್ರೆ 60 ಲೀಟರ್ ನೀರು ಇನ್ನೂ ಬೇಕಾಗುತ್ತಂತೆ. ಹಾಗಾದ್ರೆ ಡ್ರಮ್ಮಿನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಪ್ರತಿ 3ರಲ್ಲಿ ಒಂದು ಭಾಗ ನೀರು ತುಂಬೈತಂದ್ರ ನೀರು ತುಂಬಬೇಕಾದ ಭಾಗ ಇನ್ನು 3ರಲ್ಲಿ 2 ಭಾಗ ಇನ್ನ ಖಾಲಿ ಐತೆ ಅಂತ ಅರ್ಥ ಆಯ್ತಲ್ಲಿ ಅಲ್ವಾ? ಟೋಟಲ್ ಭಾಗ 3ರಲ್ಲಿ ಒಂದು ಭಾಗ ತುಂಬೈತಂದ್ರ 3ರಲ್ಲಿ 2 ಭಾಗ ಇನ್ನು ಖಾಲಿ ಐತೆ ಅಂತ ಅರ್ಥಲ್ಲ. ಹಾಗಾದ್ರೆ 3ರಲ್ಲಿ 2 ಭಾಗ ಈಸ್ ಈಕ್ವಲ್ ಟು ಅಂತಂದ್ರೆ 3ರಲ್ಲಿ 2 ಭಾಗ ಈಸ್ ಈಕ್ವಲ್ ಟು 60 ಲೀಟರ್ಗೆ ಸಮನಾದರೆ ಈ ಸಂಪೂರ್ಣ ಭಾಗಕ್ಕೆ ನಾವೇನ್ ಕರಿತೀವಿ? 3/3 ಭಾಗ ಅಲ್ವಾ? ಒಟ್ಟು ಭಾಗ 3/3. ಅದರಲ್ಲಿ 3ರಲ್ಲಿ ಒಂದು ಭಾಗ ನೀರು ತುಂಬ್ಯದ, 2 ಭಾಗ ಏನಾಗೈತೆ? ಖಾಲಿ ಐತೆ. 3/3 ಅಂತಂದ್ರೆ ಆನ್ಸರ್ ಏನ್ ಬರ್ತಾ? 1/1 ಅಂದ್ರೆ 1 ಅನ್ನೋದು ಬರ್ತದ.
1 = ಎಷ್ಟು? 1 × 60 ಇದು ವ್ಯತ್ಕ್ರಮ ಆಗುತ್ತಲ್ವಾ? 3/2. 2 1 2 3 6 ಆನ್ಸರ್ 33 90 ಲೀಟರ್. ಆಪ್ಷನ್ ಬಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 55. 37,800ರ ಅವಿಭಾಜ್ಯ ಅಪವರ್ತನೀಕರಣ ಏನಾಗುತ್ತೆ ಅಂತ ಕೇಳಿದ್ದಾರೆ. 37,800ರ ಅವಿಭಾಜ್ಯ, ಈ ಒಂದು ನಾವು ಪಾಯಿಂಟ್ ಅನ್ನು ನೋಡಬೇಕು. ವ್ಯಾಖ್ಯಾನವನ್ನ ಅವಿಭಾಜ್ಯ ಅಂತ ಕೊಟ್ಟಾಗ ಇಲ್ಲಿ 2 ಆಪ್ಷನ್ಗಳು ಕ್ಯಾನ್ಸಲ್ ಆಗ್ತಾವ ನೋಡ್ರಿ, ಯಾಕಂದ್ರೆ ಇದರಲ್ಲಿ ಭಾಜ್ಯ ಸಂಖ್ಯೆಗಳು ಬಂದವು. ಆದ್ದರಿಂದ ಇವೆರಡೂ ಆಪ್ಷನ್ಗಳು ನಮ್ಗೆ ಏನಾಯ್ತು? ಕ್ಯಾನ್ಸಲ್ ಆದ. ಎ ಮತ್ತು ಬಿ ಆಗಿರ್ಲಿಕ್ಕೆ ಸಾಧ್ಯತೆನೇ ಇಲ್ಲ, ಸಿ ಆಗಿರ್ಬೇಕು, ಇಲ್ಲ ಡಿ ಆಗಿರ್ಬೇಕು. ಇದರಲ್ಲಿ ಕೂಡ ಇನ್ನೊಂದು ಏನಾದ್ರು ಆಪ್ಷನ್, ಇನ್ನೊಂದೆಲ್ಲರ ಭಾಜ್ಯ ಸಂಖ್ಯೆ ಸಿಕ್ತು ಅಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ ನಾವು ನೇರವಾಗಿ ಆಪ್ಷನ್ ಅನ್ನು ಹೇಳ್ಬಹುದು. ಇದರಲ್ಲಿ 2 ಉತ್ತರ ಹೊಂದಿರೋದ್ರಿಂದ ಇದನ್ನ ಮಾಡಿ ನೋಡ್ಬೇಕಾಗತ್ತೆ. 37,800ರನ್ನ ಅಪವರ್ತನೀಕರಣ ಮಾಡಬೇಕಾಗತ್ತೆ. ಓಕೆ, 2 1 2 1 ಉಳಿತು 17 ಆಯ್ತು. 2 8 16 2 9 18 0 0. ನೆಕ್ಸ್ಟ್ 2 9 18 2 4 8 2 5 10 0. ಮತ್ತೆ 2ರಿಂದ ಹೋಗುತ್ತೆ. 2 4 8 1 2 14. ನೆಕ್ಸ್ಟ್ 2 4 2 5 10. 3 2ಗಳು ಬರುವಂತದ್ದನ್ನ ಇಷ್ಟೇ ನೋಡಿದ್ರೆ ನಮಗೆ ಗೊತ್ತಾಯ್ತು. ಇದರಲ್ಲಿ 3 2 ಅದಾವು, ಇದರಲ್ಲಿ 2 2 ಅದಾವು. ಸೊ ಇದನ್ನು ಕೂಡ ಆಲ್ರೆಡಿ ನಮ್ಗೆ ಕ್ಯಾನ್ಸಲ್ ಆಗೋಯ್ತು. ಸಿ ಒಂದೇ ಉಳ್ಕೊಂತು, ಇನ್ನು ಲೆಕ್ಕ ಐತೆ, ಕಂಪ್ಲೀಟ್ ಆಗಿ ಮಾಡೋಣ. 5ರಿಂದ ಹೋಗುತ್ತೆ. 5 9 45 2 ಉಳಿತು. 5 4 20 5 5 25. 5 1 5 4 ಉಳಿತು. 5 8 40 5 9 45. ನೆಕ್ಸ್ಟ್ 3 6 18 3 3 9 3 7 3 1 3 3 7 21. ನೆಕ್ಸ್ಟ್ 7 1 7. ಓಕೆನಾ? ಅಂದ್ರೆ 3 2. ನೆಕ್ಸ್ಟ್ ಅದಾದ್ಮೇಲೆ ಈ 3 ಏನಕ್ಕವು 2 ಬರ್ತಾವು. 5 2 5 2 3 3 3 3 ಆಲ್ರೆಡಿ ಫಸ್ಟ್ 2 2 ಕೂಡ ಬಂದವು. 1 7 ಇವೆಲ್ಲದಕ್ಕೂ ಸರಿ ಹೊಂದುವಂತ ಉತ್ತರ ಯಾವ್ದಾಗರ ಆಪ್ಷನ್ ಸಿ ಸರಿಯಾಗಿದೆ. ಇವು ಹಿಂದೆ ಮುಂದೆ ಬಂದರೂ ಪರವಾಗಿಲ್ಲ, ಒಟ್ಟು ಇವೆಲ್ಲ ನಂಬರ್ಗಳಲ್ಲಿ ಬಂದಿರಬೇಕಷ್ಟೇ. ಪ್ರಶ್ನೆ ಸಂಖ್ಯೆ 56. ಈ ಕೆಳಗಿನ ಆಕೃತಿಯ ಸುತ್ತಳತೆ ಎಷ್ಟು ಅಂತೇಳಿ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸುತ್ತಳತೆ ಕಂಡುಹಿಡಿಬೇಕಾಗೈತೆ. ಸುತ್ತಳತೆ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಬಹಳ ಸರಳ ಆಗಿರ್ತಕ್ಕಂಥದ್ದು. ಸುತ್ತಳತೆ ಇಲ್ಲಿ 4 ಇತ್ತಂದ್ರ ಇಲ್ಲಿನೂ 4 ಸೆಂಟಿಮೀಟರ್ ಇರ್ತೈತೆ. ಇಲ್ಲಿ 1 ಐತೆ, ಇಲ್ಲಿ 4 ಐತೆ, ಇಲ್ಲಿ 0.5 ಇದ್ರ ಇಲ್ಲಿ ಕೂಡ 0.5ನೇ ಆಗಿರ್ತೈತೆ. ಈಗೆಲ್ಲವನ್ನ ಕೂಡಿಸ್ರಿ. ಓಕೆನಾ? 4 4 1 5 5 4 9. ಓಕೆ, 9 ಇಲ್ಲಿ 0.5 ಇಲ್ಲಿ 0.5 ಎರಡನ್ನು ತಗೊಂಡ್ಬಿಡ್ದು ನೋಡ್ರಿ. 9 1 10 10 ಇಲ್ಲಿ 2.5 ಇಲ್ಲಿ 2.5 ಎರಡು ಸೇರಿದ್ರೆ ಎಷ್ಟಾಗುತ್ತಾ 5. ಹಾಗಾದ್ರೆ ಇವೆರಡು ಸೇರಿದ್ರೆ ಎಷ್ಟಾಗುತ್ತೆ ನನಗ 5 5 ಸಿಕ್ತು. ಇವೆರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ನನಗ 1 ಸೆಂಟಿಮೀಟರ್ ಸಿಕ್ತು. ಇದು 5 ಸೆಂಟಿಮೀಟರ್ ಸಿಕ್ತು. ಹಾಗಾದ್ರೆ 4 4 8 8 1 9 9 1 10 10 1 5 15 ಸೆಂಟಿಮೀಟರ್ಗಳು ಸರಿಯಾದಂತ ಉತ್ತರ. ಆಪ್ಷನ್ ಎ ಸರಿಯಾಗಿದೆ. ಸೆಂಟಿಮೀಟರ್ ಸ್ಕ್ವೇರ್ ಬರಲ್ಲ, ವಿಸ್ತೀರ್ಣ ಅಂತಿತ್ತಪ್ಪ ಅಂದ್ರೆ ಸ್ಕ್ವೇರ್ ಬರುತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಆನ್ಸರ್ ಅನ್ನು ಹಾಕಬೇಕು. 57 0.2 0.02 0.002 0.0002ರ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಈಸಿ ಆಗಿರ್ತಕ್ಕಂಥದ್ದು ನೋಡ್ರಿ. ಬಹಳ ಎಷ್ಟು ಚಂದ ಇದನ್ನ ಆನ್ಸರ್ ಅನ್ನು ಮಾಡಬಹುದು ಅನ್ನೋದಾದ್ರೆ, ಯಾವ್ದಾದ್ರು ಸಂಖ್ಯೆಯನ್ನು ನೀವು ಗುಣಾಕಾರ ಮಾಡಿದಾಗ ಬಿಂದುವಿನ ನಂತರ ಇವುಗಳ ಮೊತ್ತ ಬಿಂದುವಿನ ನಂತರ ಬರುವಂತ ಒಂದು ಸ್ಥಾನಗಳಾಗಿರ್ತವೆ. ಇಲ್ಲಿ ಬಿಂದುವಿನ ನಂತರ 1 ಸ್ಥಾನ, ಇಲ್ಲೊಂದು 2 3 ಸ್ಥಾನ, 3 3 6 ಸ್ಥಾನ, 6 4 10 ಸ್ಥಾನಗಳು. ಅಂದ್ರೆ ಬಿಂದುವಿನ ನಂತರ 10 ಸ್ಥಾನ ಯಾವ ಕದೋ ಅದನ್ನ ನಾವು ಸ್ವಲ್ಪ ಇಲ್ಲಿ ನೋಡೋಣ. ಬಿಂದುವಿನ ನಂತರ 10 ಸ್ಥಾನ ನೋಡ್ಬೇಕಾಯ್ತಂದ್ರೆ 1 2 3 4 5 6 7 ಇದು ಬರಲ್ಲ. 1 2 3 4 5 6 7 8 9 10 11 ಇನ್ನೂ ಬರಲ್ಲ. 1 2 3 4 5 6 7 8 9 10 ಬರಬಹುದು. ನೋಡೋಣ.
1 2 3 4 5 6 7 8 9 10 ಇದನ್ನು ಬರಬಹುದು. ಇದು ಸ್ಥಾನಗಳನ್ನು ನೋಡಿದ್ರೆ 2 ಕ್ಯಾನ್ಸಲ್ ಆದವು, 2 ಉಳ್ಕೊಂಡು. ಇನ್ನ ಈ 2 ಗುಣಾಕಾರವನ್ನು ಮಾಡೋಣ. 2 2 4 4 2 8 8 2 16 ಅಂದ್ರೆ ಲಾಸ್ಟ್ಗೆ ಏನಿರಬೇಕು 16 ಇರಬೇಕು. ಅದಕ್ಕೆ ಸರಿ ಹೊಂದುವಂತ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ ಸರಿಯಾಗಿದೆ, ಆಪ್ಷನ್ ಬಿ ತಪ್ಪಾಗಿ ಹೋಯಿತು. ಎಷ್ಟು ಈಸಿ ಐತಿ ನೋಡ್ರಿ. ಇವನ್ನೆಲ್ಲ ಗುಣಾಕಾರ ಮಾಡ್ಕೊಂತ ಶುದ್ಧ ಮಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ನಂಬರ್ 58. 58ನೇ ಲೆಕ್ಕದಾಗ ಏನ್ ಹೇಳ್ಯಾರ, ಪ್ರತಿ ಸಂಖ್ಯೆಯನ್ನು ಹತ್ತಿರದ ಪೂರ್ಣ ಸಂಖ್ಯೆಗೆ ಅಂದಾಜು ಮಾಡುವ ಮೂಲಕ ಕೆಳಗೆ ತೋರಿಸಿರುವ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದ್ರ ಹತ್ತಿರದ ಪೂರ್ಣ ಸಂಖ್ಯೆಗೆ ನಾವು ಇದನ್ನ ಅಂದಾಜು ಮಾಡ್ಬೇಕಂತೆ. ಅಂದ್ರೆ 12.26 ಇದ್ದುವಂಥದ್ದು 12 ಆಗುತ್ತ ಪೂರ್ಣ ಸಂಖ್ಯೆ ನಾವು ಮಾಡಿದ್ರೆ. 5.86 ನಾವು ಅಂದಾಜು ಮಾಡಿದ್ರೆ 6 ಆಗುತ್ತಾ. ಯಾಕಂದ್ರೆ 5ರ ಹಿಂದಿನ ಸಂಖ್ಯೆ ಏನೈತೆ, ಪಾಯಿಂಟ್ ನಂತರ ಬರೋ ಸಂಖ್ಯೆ 8 ಐತೆ, ಅದರಿಂದ +1 ಆಗುತ್ತೆ. ಸೊ ಇದು 6 ಸೆಂಟಿಮೀಟರ್ ಆಯಿತು. ಏನ್ ಕೇಳ್ಯಾರ, ಇದರ ವಿಸ್ತೀರ್ಣವನ್ನ ಕೇಳಿದ್ದಾರೆ. ಸೊ 12 72 ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್ ಅಂತಾದ್ರೂ ಇರುತ್ತೆ. ಓಕೆ, 72 ಚದರ ಸೆಂಟಿಮೀಟರ್ ಸರಿಯಾದ ಉತ್ತರ. 59. ಕೆಳಗಿನ ಸ್ತಂಭ ನಕ್ಷೆಯು ವಿದ್ಯಾರ್ಥಿಗಳು ಆಡಿದ ವಿವಿಧ ಆಟಗಳನ್ನು ಪ್ರತಿನಿಧಿಸುತ್ತದೆ. ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರವನ್ನ ಕೊಡ್ರಿ. ಟೇಬಲ್ ಟೆನ್ನಿಸ್ ಆಡುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಫುಟ್ಬಾಲ್ ಅನ್ನು ಆಡುವಂತವರು 20 ಜನ ಅಂತ. ಫುಟ್ಬಾಲ್ ಅನ್ನು ಆಡುವಂತವ್ರ ಸಂಖ್ಯೆ ಎಷ್ಟೈತೆ, 20 ಜನ. ಕ್ರಿಕೆಟ್ ಆಡುವಂತವರು 10 ಜನ. ಟೇಬಲ್ ಟೆನ್ನಿಸ್ ಆಡುವಂತವರು 8 ಜನ. ಬ್ಯಾಡ್ಮಿಂಟನ್ ಆಡುವಂತವರು 5 ಜನ. ಯಾರು ಕೇಳ್ಯಾರ, ಟೇಬಲ್ ಟೆನ್ನಿಸ್ ಆಡುವಂತವ್ರದ್ದು ಕೇಳ್ಯಾರ. ಟೇಬಲ್ ಟೆನ್ನಿಸ್ ಆಡುವಂತವ್ರ ಸಂಖ್ಯೆ 8 ಇದೆ. ಆದ್ದರಿಂದ ಸರಿಯಾದ ಉತ್ತರ ಬಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಪ್ರಶ್ನೆ ಸಂಖ್ಯೆ 60. ಒಬ್ಬ ವರ್ತಕನು ತಲಾ 4570ಕ್ಕೆ 50 ಟೇಬಲ್ಗಳನ್ನ ಖರೀದಿಸ್ತಾನೆ. 9 ಟೇಬಲ್ಗಳು ಸಾಗಾಣಿಕೆಯಲ್ಲಿ ಹಾನಿಗೊಳಗಾದವು. ಅಂದ್ರೆ ಅವನು ಟೇಬಲ್ ತೆಗೆದುಕೊಂಡಿದ್ದು ಎಷ್ಟಪ್ಪ ಅಂತ ನೋಡಿದರೆ 50 ಟೇಬಲ್ಗಳನ್ನ ತೆಗೆದುಕೊಳ್ತಾನೆ. 50 ಟೇಬಲ್ಗಳಲ್ಲಿ 9 ಟೇಬಲ್ಗಳು ಏನಾಗ್ತವೆ ಅಂತೆ, ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿತ್ತು. ಅಂದ್ರೆ 9 ಟೇಬಲ್ಗಳು ಹಾನಿ ಆಗ್ತವೆ, ಅಂದ್ರೆ ಮಾರಾಟಕ್ಕೆ ಬರೋದಿಲ್ಲ. ಅಂದ್ರೆ ಎಷ್ಟು ಟೇಬಲ್ಗಳನ್ನ ಮಾರಬಹುದು ಅವನು, 50 ತಗೊಂಡಿದ್ದಾನೆ, 9 ಹಾನಿಯಾಗಿದೆ, 41 ಟೇಬಲ್ಗಳನ್ನ ಮಾತ್ರ ಅವನು ಮಾರಬಹುದು. ಉಳಿದ ಟೇಬಲ್ಗಳನ್ನು 5,000 ರೂಪಾಯಿ ಕೊಂದರಂತೆ ಮಾಡಿದರೆ ಈ ಪ್ರಕರಣಕ್ಕೆ ಸೂಕ್ತವಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸರಿಯಾಗಾದ್ರೆ ನೋಡೋಣ. ಒಂದನೇ ಆಪ್ಷನ್ ಏನಿದೆ, ಅವನು ಹಾನಿಗೊಳಗಾದ ಟೇಬಲ್ಗಳ ಬೆಲೆಯನ್ನು ಮರುಪಡೆಯಲು ಸಾಧ್ಯವಾಯಿತು. ಅಂದ್ರೆ 4,570 ತಗೊಂಡಿದ್ದ 5,000 ಮಾರಿದ. ಇದರಿಂದ ಅವನಿಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ. ಸೊ ವಾಪಸ್ ಬಂದ್ಬಿಟ್ಟು ಅವನಿಗೆ ಬಂತು ಅಂತ ಒಂದನೇ ಹೇಳಿಕೆ ಕೊಡುತ್ತೆ. ಎರಡನೇ ಹೇಳಿಕೆ ಅವನಿಗೆ 25,000 ಲಾಭ ಆಯಿತು ಅಂತ ಹೇಳುತ್ತೆ. ಮೂರನೇ ಹೇಳಿಕೆ 23,500 ರೂಪಾಯಿಗಳ ನಷ್ಟ ಆಯಿತು ಅಂತೇಳಿ. ನಾಲ್ಕನೇ ಹೇಳಿಕೆ 23,500 ರೂಪಾಯಿಗಳ ಲಾಭ ಗಳಿಸಿದ ಅಂತ ಕೊಟ್ಟಿದ್ದಾರೆ. ನೋಡೋಣ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಅಂತೇಳಿ. ಫಸ್ಟ್ ನಾನು ಟೋಟಲ್ ಕೊಂಡ ಬೆಲೆಯನ್ನ ಮಾಡ್ಕೊಂತೀನಿ. ಕೊಂಡ ಬೆಲೆ ಇಸ್ ಈಕ್ವಲ್ ಟು 4,570 ಇಂಟು 50. ಓಕೆ, 20 ನಾನಿಲ್ಲಿ ಮೊದಲೇ ಸೈಡ್ ಹಾಕೊಂತೀನಿ. ಸೊ 5 7 35, 5 5 25 3 28, 5 4 22 22. ಸೊ ಆನ್ಸರ್ ಏನಾಯ್ತಂದ್ರೆ 2,28,500 ರೂಪಾಯಿಗೆ ಈ ವಸ್ತುಗಳನ್ನ ಅವನು ಕೊಂಡುಕೊಂಡ. ನೆಕ್ಸ್ಟ್ ಈ ವಸ್ತುಗಳನ್ನ ಎಷ್ಟಕ್ಕೆ ಮಾರಿದ ಅಂತ ಅನ್ನೋದನ್ನು ನೋಡೋಣ. ಮಾರಾಟ ಬೆಲೆ ಇಸ್ ಈಕ್ವಲ್ ಟು 5,000 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡಿದ. ಎಷ್ಟು ಟೇಬಲ್ಗಳನ್ನ ಮಾರಿದ, 41 ಟೇಬಲ್ಗಳನ್ನ ಮಾರಿದ. ಯಾಕಂದ್ರೆ 9 ಟೇಬಲ್ಗಳು ಕೆಟ್ಟಿದ್ವಲ್ಲ, ಈ 3 0 ತೆಗೆದು 3 0ಕ್ಕೆ ಹಾಕ್ತೀನಿ. ಸೊ 5 1 5, 5 4 20 ಎಷ್ಟಾಯ್ತು, 2,05,000 ರೂಪಾಯಿಗಳಿಗೆ ಅವುಗಳನ್ನ ಎಲ್ಲವನ್ನ ಮಾರಾಟ ಮಾಡಿದ. ಸೊ ಕೊಂಡ ಬೆಲೆ ಜಾಸ್ತಿ ಆಗಿದ್ದಾಗ ಲಾಭ, ಆದ್ದರಿಂದ ಲಾಭ ಇಸ್ ಈಕ್ವಲ್ ಟು ಎಷ್ಟಾಯ್ತು ಅಂತ ಹೇಳಿದ್ರೆ ಕೊಂಡ ಬೆಲೆ ಮೈನಸ್ ಮಾರಾಟ ಬೆಲೆ 2,28,500 ರೂಪಾಯಿ ಮೈನಸ್ 2,05,000 ರೂಪಾಯಿ. ಓಕೆ, ಇಸ್ ಈಕ್ವಲ್ ಟು ಈ ಪ್ರಕರಣದಿಂದ ಅವನಿಗೆ ಆಗಿದ್ದು ಎಷ್ಟಪ್ಪ ಅಂತ ಕೇಳಿದ್ರೆ 23,500 ರೂಪಾಯಿ ಲಾಭ ಅವರಿಗೆ ಆಯಿತು. ಆದ್ದರಿಂದ 23,500 ರೂಪಾಯಿ ಲಾಭ ಗಳಿಸಿದ ಅನ್ನುವಂಥದ್ದು ಸರಿಯಾದಂತ
ಉತ್ತರ. ಇದೇ ತರನಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಶಬ್ದ ಪಬ್ಲಿಕೇಶನ್ ವತಿಯಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ 30 ಸೆಟ್ನ ಕ್ವಶನ್ ಪೇಪರ್ ಬರುತ್ತೆ. ಅದರ ಸೊಲ್ಯೂಷನ್ ವಿಡಿಯೋ ಕೂಡ ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ. ಮ್ಯಾಥ್ಸ್ ವಿಡಿಯೋಸ್ ಕೂಡ ಬರುತ್ತೆ ಮತ್ತು ಕನ್ನಡ ವಿಡಿಯೋ ಕೂಡ ಬರುತ್ತೆ, ಇಂಗ್ಲಿಷ್ ಪ್ಯಾಸೇಜ್ ವಿಡಿಯೋ ಕೂಡ ಬರುತ್ತೆ. ಅತ್ಯುತ್ತಮವಾಗಿ ನೀವು ತಯಾರಾಗಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.